ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾವ್ಯವಸೀಯತಾಂ ನಿಜಗ್ರಹಾತ್ ತೂರ್ಣಂ ವಿನಿರ್ಗಮ್ಯತಾಂ ಸಂಗತ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ ಸದ್ವಿದ್ವಾನುಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ನಿನ್ನೆ ದಿನ ಉಪಾಸನಾ ಯೋಗದ ಬಗ್ಗೆ ಭಗವತ್ಪಾದರು ಒತ್ತು ಕೊಟ್ಟುದನ್ನು ನಾವು ನೋಡ್ತೇವೆ. ಸಂಗತ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ ದೃಢಾಧೀಯತಾಂ ಎನ್ನುವ ಎರಡು ಮಾತುಗಳಿಂದ ಉಪಾಸನೆಯನ್ನು ಚೆನ್ನಾಗಿ ಮಾಡಬೇಕು ಎಂಬುದಾಗಿ ಹೇಳಿದರು. ಅದರ ಫಲ ಏನಪ್ಪ ಅಂದರೆ ಶಾಂತ್ಯಾದಿ ಪರಿಚೀಯತಾಂ. ಶಾಂತಿ ದಾಂತಿ ಶಮ ದಮ ಮುಂತಾದವುಗಳು ಉಪಾಸನೆಯ ಫಲ. ಹಾಗೆ ಅದನ್ನು ನಾವು ಗಮನಿಸ್ತಾ ಉಪಾಸನೆಯನ್ನು ಮಾಡಬೇಕು. ಎಷ್ಟೋ ಸಲ ಏನಾಗ್ತದೆ, ನಾವು ಸಾಧನೆಯನ್ನು ಮಾಡ್ತಾ ಹೋಗ್ತೇವೆ, ಆದರೆ ಅದರ ಫಲ ಉಂಟಾಗ್ತಾ ಇದೆಯೇ ಇಲ್ವೋ ಅನ್ನೋದನ್ನು ಗಮನಿಸಲ್ಲ. ಆವಾಗ ಏನಾಗ್ತದೆ, ಕರ್ಮ ಅಂತೂ ನಡೀತದೆ, ಆದರೆ ನಾವು ಅದರಲ್ಲಿ ಮುಂದುವರಿಯೋದು ಅಂತ ಹೇಳ್ತೇವಲ್ಲ, ಅದು ಆಗಬೇಕು. ಹೌದು, ಫಲ ಇಚ್ಛೆ ಅಂತ ಹೇಳಿದರೆ ಇಲ್ಲಿ ಲೌಕಿಕವಾದಂತಹ ಸ್ವಾರ್ಥ ಸಂಬಂಧಿಯಾದ ಯಾವುದೋ ಫಲವನ್ನು ಕೇಳ್ತಾ ಇಲ್ಲ. ಸಾಧನೆಯಲ್ಲಿ ಮುಂದುವರಿಯುವಂತಹ ಲಕ್ಷಣಗಳು ಅದಷ್ಟೇ. ಇಲ್ಲಿ ಶಾಂತ್ಯಾದಿ ಅಂತ ಹೇಳಿದ್ರೆ ನನಗೇನೋ ಸುಖ ಕೊಡುತ್ತೆ ಅಂತಲ್ಲ, ಸಾಧನೆಯಲ್ಲಿ ನಾನು ಮುಂದುವರಿತಾ ಇದ್ದೇನೋ ಎನ್ನುವಂತಹ ಒಂದು ಪರೀಕ್ಷೆ ಅದು. ಆ ಅರ್ಥದಲ್ಲಿ ಫಲ ಅಂತ ಹೇಳಿದ್ದೆ ಹೊರತು ಲೌಕಿಕ ಸ್ವಾರ್ಥ ಅಲ್ಲ ಅಲ್ಲಿ. ಮತ್ತು ಈ ಎಲ್ಲ ಸಾಧನೆಗಳಲ್ಲಿಯೂ ಕೂಡ ಸ್ವಾರ್ಥ ಸಂಕಲ್ಪ ಅಂತ ಏನೂ ಇರಲ್ಲ. ನಿಷ್ಕಾಮವಾದ ಉಪಾಸನೆಯಲ್ಲಿಯೂ ಕೂಡ ಒಬ್ಬ ಸಾಧಕನು ನನ್ನ ಅಂತಃಕರಣ ಶುದ್ಧವಾಗಲಿ ಅಂತಲೇ ಸಂಕಲ್ಪ ಮಾಡಿರೋದ್ರಿಂದ ಲೌಕಿಕವಾದ ಯಾವುದೇ ಕಾಮನೆಗಳಿರಲ್ಲ ಅಲ್ಲಿ. ಆದರೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳದೇ ಇದ್ರೆ ಏನಾಗ್ತದೆ, ಆ ಸಾಧನೆಯ ಪಥದಲ್ಲಿ ನಾವು ಮುಂದುವರಿತಾ ಇದ್ದೇವೋ ಇಲ್ವೋ ಅಂತ ಗೊತ್ತಾಗ್ತದೆ. ಈಗ ಮುಂಚಿನ ಹಾಗೆ ತಳಮಳಗಳಿದೆ, ಮುಂಚಿನ ಹಾಗೆ ನನ್ನ ತಪ್ಪುಗಳನ್ನು ಮಾಡ್ತಿದ್ದಾನೆ ಅಂತ. ಆದರೆ ಎಲ್ಲಿ ತಪ್ಪಿದ್ದೇನೆ ನಾನು? ಹಾಗಾದರೆ ಯಾಕೆ ನನ್ನಲ್ಲಿ ಇನ್ನೂ ಆಂತರಿಕವಾದ ದೋಷಗಳು ಕಡಿಮೆ ಆಗಲಿಲ್ಲ, ನಾನು ಎಲ್ಲಿ ತಿದ್ದುಕೊಳ್ಬೇಕು ಅಂತ ಆತ್ಮನಿರೀಕ್ಷಣೆಗೆ ಅದು ಅನುಕೂಲ ಆಗ್ತದೆ ಅಂತ. ಹಾಗೆ ಶಾಂತಿ, ದಮ, ಶಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಎಷ್ಟರ ಮಟ್ಟಿಗೆ ನನ್ನೊಳಗಡೆ ಬೆಳೆದಿದೆ ಅನ್ನೋದನ್ನು ನಾವು ನೋಡಿಕೊಳ್ಬೇಕು. ಅದು ನಿಜವಾಗಿ ಈ ಸಾಧನೆ ಮಾಡಿದವನಿಗೆ ಉಂಟಾಗ್ತದೆ, ಅದು ಸಹಜವಾಗಿ ಉಂಟಾಗಲಿಕ್ಕೆ ಬೇಕು ಅದರ ಪರಿಣಾಮ. ನಿಷ್ಕಾಮವಾಗಿ ಈಶ್ವರೋಪಾಸನೆಯನ್ನು ಮಾಡಿದವನಿಗೆ ಮನಃಶಾಂತಿ ಅನ್ನುವಂಥದ್ದು, ನೈಶ್ಚಲ್ಯ, ಚಿತ್ತ ನೈಶ್ಚಲ್ಯ ಅನ್ನುವಂಥದ್ದು ಫಲವಾಗಿ ಸಿಗ್ತದೆ. ಹಾಗೆ ಹೇಳಿದ ಮೇಲೆ ಶಂಕರರು ಮುಂದೆ ಹೇಳ್ತಾರೆ,
ಉಪಾಸನೆಯ ಫಲವಾಗಿ, ಕರ್ಮಯೋಗದ ಫಲವಾಗಿ ಸಾಧನ ಚತುಷ್ಟಯ ಸಂಪತ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ, ಅತ್ಯಂತ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಕರ್ಮವನ್ನು ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸನ್ಯಾಸದ ಬಗ್ಗೆ ಹೇಳ್ತಿದ್ದಾರೆ. ಅದು ಆಪ್ಷನ್ ಇದೆ. ಸನ್ಯಾಸ ಆಶ್ರಮವನ್ನು ತೆಗೆದುಕೊಳ್ಳಬಹುದು, ಇಲ್ಲ ಸನ್ಯಾಸಿಯ ಜೀವನ ಶೈಲಿಯನ್ನು ನಾವು ಆಶ್ರಯಿಸಬಹುದು. ಹೌದು, ಭಗವದ್ಗೀತೆಯಲ್ಲಿ ಕೃಷ್ಣ ಒತ್ತು ಕೊಟ್ಟಿದ್ದು ಸನ್ಯಾಸಿಯ ಜೀವನ ಶೈಲಿ. ಅದರ ಕರ್ಮ ಯೋಗ ಪ್ರಧಾನವಾದ ಜೀವನ, ಸ್ವಾರ್ಥವನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ನಿಸ್ವಾರ್ಥವಾಗಿ ಬದುಕುವಂಥದ್ದು, ಅವಶ್ಯಕತೆಗಳನ್ನು, ಸಂಗ್ರಹಗಳನ್ನು ಎಲ್ಲವನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಎಷ್ಟು ಮಿನಿಮಮ್ ಅಲ್ಲಿ ಬದುಕಲಿಕ್ಕೆ ಸಾಧ್ಯವೋ ಆ ರೀತಿ ಬದುಕ್ತಿದ್ರೆ ಅದು ಸನ್ಯಾಸದ ಫಲವನ್ನೇ ಕೊಡ್ತದೆ. ಆ ಅರ್ಥದಲ್ಲಿ ನಾವಲ್ಲಿ ತೆಗೆದುಕೊಳ್ಬೇಕು. ಇನ್ನು ಮುಂದೆ ಸಾಧನ ಚತುಷ್ಟಯ ಸಂಪತ್ತಿಯೂ ಆಯಿತು, ಆ ಕರ್ಮ ಸನ್ಯಾಸವೂ ಆಯಿತು. ಅಂದಮೇಲೆ ಏನು ಮಾಡಬೇಕು? ಸನ್ಯಾಸಿ ಮಾಡಬೇಕಾದ ಕರ್ತವ್ಯವನ್ನು ಮುಂದೆ ಹೇಳ್ತಾರೆ. ಸದ್ವಿದ್ವಾನುಪಸೃಪ್ಯತಾಂ, ಇದು ಮುಂದಿನ ಸೂತ್ರ. ಸದ್ವಿದ್ವಾಂಸನನ್ನು ಸಮೀಪಿಸಬೇಕು. ಸದ್ವಿದ್ವಾನ್ ಎನ್ನುವ ಶಬ್ದಕ್ಕೆ ಅರ್ಥ ಸದ್ಗುರು ಅಂತ. ವಿದ್ವಾನ್ ಅಂತ ಹೇಳಿದ್ರೆ ಜ್ಞಾನಿ. ಸತ್ ಅಂದರೆ ಬ್ರಹ್ಮ ಅಂತ ಅರ್ಥ. ಸತ್ಯಂ ಜ್ಞಾನಮನಂತಂ ಅಲ್ವ ಸತ್ ಅನ್ನುವ ಶಬ್ದಕ್ಕೆ ಬ್ರಹ್ಮ, ಪರಮಾತ್ಮ ಅಂತ. ವಿದ್ವಾನ್ ಅಂದರೆ ಅರಿತವನು, ಪರಮಾತ್ಮನನ್ನು ಅರಿತವನು ಸದ್ವಿದ್ವಾನ್. ಅವನಿಗೇನು ಹೇಳ್ತಾವೆ ಸಾಧಾರಣ ಭಾಷೆಯಲ್ಲಿ ನಾವು ಹೇಳಿ ಸದ್ಗುರು, ಶ್ರೀಗುರು, ಆಚಾರ್ಯ, ದೇಶಿಕೇಂದ್ರ, ಸಂಪ್ರದಾಯವಿತು ಈ ಶಬ್ದಗಳಿಂದ ಕರಿತೇವೆ. ಹಿಂದೆಯೂ ಕೂಡ ಅವರು ಸಂಘ ಸತ್ಸು ವಿಧೀಯತಾಮ್ ಅಂತ ಹೇಳಿದ್ರಲ್ಲ, ಸತ್ಪುರುಷರಲ್ಲಿ ಸಂಘವನ್ನು ಮಾಡಬೇಕು ಅಂದಾಗ ಅಲ್ಲೂ ಬ್ರಹ್ಮಜ್ಞಾನಿಯೇ ಆಗಬೇಕನ್ನೋ ಅನಿವಾರ್ಯತೆ ಇರಲಿಲ್ಲ. ಉತ್ತಮ ಉಪಾಸಕನು ಅಂದರೆ ಭಕ್ತಿ ಮಾರ್ಗದಲ್ಲಿ ಚೆನ್ನಾಗಿ ನಡೆದಿರುವಂಥ ಒಬ್ಬ ವ್ಯಕ್ತಿಯ ಸಂಘ ಆದರೂ ಸಾಕಾಗ್ತಿತ್ತು. ಆದರೆ ಇಲ್ಲಿ ಬ್ರಹ್ಮಜ್ಞಾನಕ್ಕೆ ಅವನು ಜ್ಞಾನಿಯೇ ಆಗಿರುವ ವ್ಯಕ್ತಿಯನ್ನು ಸಂಪರ್ಕ ಮಾಡಬೇಕು. ಹಾಗಾದರೆ ಆ ಸದ್ಗುರುವಿನ ಲಕ್ಷಣ ಏನು? ಇವೆಲ್ಲ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ಹೇಳಿದೆ. ನಾವು ಶಾಸ್ತ್ರಾಧ್ಯಯನ ಯಾಕೆ ಮಾಡಬೇಕು ಗೊತ್ತಾಗಲ್ಲ. ಇದನ್ನು ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ನಾವು ತಪ್ಪೋದು ಕಡಿಮೆ ಆಗುತ್ತೆ ಅಂತ. ಎಲ್ಲೆಲ್ಲೇ ಹೋಗಿ ಸಿಕ್ಕಾಕೊಂಡು ಬೀಳೋದು ತಪ್ಪತ್ತೆ ನಮಗೆ. ಅದು ನಮ್ಮಲ್ಲಿ ಹೆಚ್ಚಿನ ಸಮಯದಲ್ಲಿ ಆಗೋದೇ ಅದು. ಹೆಚ್ಚಿನ ಜನರ ಮನಸ್ಸಲ್ಲಿ ಗುರುಗಳು, ಬ್ರಹ್ಮಜ್ಞಾನಿಗಳು ಅಥವಾ ತತ್ವವೇತ್ತರು ಅಂದರೆ ಯಾರು ಅಂದರೆ ಪವಾಡ ಪುರುಷರು ಅಂತ. ಯಾರಿಗೆ ಏನು ನಮ್ಮ ಭವಿಷ್ಯದ ಕಷ್ಟಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಅಂಥವರು ಜ್ಞಾನಿಗಳು ಅಂತ. ಅದು ಉತ್ತರ ಭಾರತದಲ್ಲಂತೂ ತುಂಬ ಆ ರೀತಿ ಪರಿಕಲ್ಪನೆಗಳು. ನಾನು ಅಲ್ಲೆಲ್ಲ ಯಾತ್ರೆ ಮಾಡುವಾಗ ಅವರು ಜ್ಞಾನಿಗಳಿದ್ದಾರೆ ಅಂತೆಲ್ಲ ಹೇಳ್ತಿದ್ರಲ್ಲ, ಅಲ್ಲಿಂದರೆ ಅದೇನೋ ಪವಾಡ ಮಾಡಿದರು, ಅವ್ರ ಜೀವನದಲ್ಲಿ ನಮಗೇನೋ ಸಹಾಯ ಆಗಿತ್ತು, ಅದಕ್ಕೆ ಅದೇ ಪವಾಡ ಪುರುಷರು ಅಂತ. ಅವರು ಮಹಾತ್ಮರು ಇರ್ತಾರೆ, ಅದ್ರ ಬಗ್ಗೆ ಯಾವ ಆಕ್ಷೇಪ ಇಲ್ಲ. ಆದರೆ ಅಂಥವರಿಂದ ಒಬ್ಬ ಅಧ್ಯಾತ್ಮ ಸಾಧಕನಿಗೆ, ಮುಮುಕ್ಷುವಿಗೆ ಲಾಭ ಆಗುವುದಿಲ್ಲ. ಮುಮುಕ್ಷು ಆದವನು ಅವರನ್ನು ನಮಸ್ಕಾರ ಮಾಡ್ಬೋದು, ಅವ್ರ ಪಾದಪೂಜೆ ಮಾಡ್ಬೋದು, ಅವರ ಆಶೀರ್ವಾದ ಪಡಿಬಹುದು. ಆದರೆ ಉಪದೇಶವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ಅವಧೂತ ಸ್ಥಿತಿಗೆ ಏರಿರ್ತಾರೆ. ಅದು ಪೂರ್ವಜನ್ಮದ ಸಂಸ್ಕಾರದಿಂದಲೋ ಹೇಗೋ ಗೊತ್ತಿಲ್ಲ ನಮಗೆ. ಆ ಅವಧೂತ ಸ್ಥಿತಿಗೆ ಏರಿದವರು ಉಪದೇಶದ ಕ್ರಮವನ್ನು ತಿಳಿದಿರುವುದಿಲ್ಲ. ಅಲ್ಲ, ಕ್ರಮ ತಿಳಿದು ಆ ಸ್ಥಿತಿಗೆ ಏರಿದವರು ಇದ್ದಾರೆ. ಪರಂಪರೆಯಿಂದ ಶಾಸ್ತ್ರಾಧ್ಯಯನವನ್ನು ಮಾಡಿ ಆಮೇಲೆ ಬ್ರಹ್ಮನಿಷ್ಠೆಯಿಂದ ಅವಧೂತ ಸ್ಥಿತಿಗೆ ಏರಿದಂಥ ಸಂತರು ಇದ್ದಾರೆ. ಅವರು ಉಪದೇಶವನ್ನು ಸರಿಯಾಗಿ ಮಾಡಬಲ್ಲರು. ಒಮ್ಮೊಮ್ಮೆ ಏನೇನಾಗುತ್ತೆ ಅಂದರೆ ಶಾಸ್ತ್ರವನ್ನು ಸಂಪ್ರದಾಯದಿಂದ ಅಧ್ಯಯನ ಮಾಡಿರೋಲ್ಲ, ಆದರೆ ಬ್ರಹ್ಮನಿಷ್ಠೆ ಇರುತ್ತೆ ಅವರಿಗೆ ಪೂರ್ವಜನ್ಮದ ಸಂಸ್ಕಾರದ ಬಲದಿಂದ ಅಂತ ಅಂದ್ಕೊಳ್ಳೋಣ. ಅಂಥವರು ಅವ್ರು ಹೇಳೋ ಮಾತುಗಳಲ್ಲಿ ಪರಸ್ಪರ ವೈರುಧ್ಯಗಳು ಕಾಣಿಸುತ್ತೆ ನಮಗೆ. ಏನೇನೋ ಹೇಳ್ತಿದ್ದಾರಲ್ಲ ಇವರು ಅಂತ. ಅದಕ್ಕೆ ಕನ್ಫ್ಯೂಷನ್ಸ್ ಆಗ್ತದೆ. ಗುರುಗಳ ಹತ್ರ ಹೋಗಿದ್ದೆ, ಅವ್ರು ಏನೇನೋ ಹೇಳಿಬಿಟ್ರು, ತುಂಬ ಕನ್ಫ್ಯೂಷನ್, ಒಂದಕ್ಕೊಂದು ವಿರುದ್ಧ ಹೇಳಿದರು ಅಂತ. ತಪ್ಪಲ್ಲ ಅದು, ಅವರು ಸಹಜ. ಅವರು ಅಧ್ಯಯನ ಇಲ್ಲದೇ ಇರೋದರಿಂದ ಹಾಗೆ ಹೇಳ್ತಾರೆ. ನಾವು ಆಶ್ರಯಿಸಬಾರದು. ಅಂದರೆ ಜ್ಞಾನಕ್ಕಾಗಿ, ಮೋಕ್ಷಕ್ಕಾಗಿ ಆಶ್ರಯಿಸಬಾರ್ದು. ಮೋಕ್ಷ ಅನ್ನುವಂಥದ್ದು ಅವ್ರ ತಲೆ ಮೇಲೆ ಕೈ ಇಡುವುದರಿಂದ ಆಗುವಂಥದ್ದಲ್ಲ.
ಅವಧೂತ ಮಹಾಪುರುಷರು ನಮಗೆ ಅನುಗ್ರಹ ಮಾಡಿ ಮೋಕ್ಷ ಕೊಡ್ತಾರೆ ಅಂತ ಶಾಸ್ತ್ರದಲ್ಲಿ ಎಲ್ಲೂ ಬರೆದಿಲ್ಲ. ಶಾಸ್ತ್ರಮೇವ ಪ್ರಮಾಣಂ. ನಮಗೆ ನಮ್ಮ ಗುರುಗಳು ಎಷ್ಟೇ ದೊಡ್ಡ ಬ್ರಹ್ಮಜ್ಞಾನಿ ಆಗಿದ್ದರೂ ಕೂಡ ಜ್ಞಾನದ ಉಪದೇಶವಾಗಬೇಕು. ಬ್ರಹ್ಮ ಜೀವಬ್ರಹ್ಮೈಕ್ಯ ವೃತ್ತಿ, ಐಕ್ಯ ವೃತ್ತಿ ನಮ್ಮಲ್ಲಿ ಉಂಟಾಗಬೇಕು. ಅದರಿಂದಲೇ ಮೋಕ್ಷ ಎಂಬುದು ಶ್ರುತಿಯಲ್ಲಿ ಸ್ಪಷ್ಟ ಇದೆ. ಶ್ರುತಿ ಏನು ಹೇಳುತ್ತೋ ಅದೇ ಪ್ರಮಾಣ ನಮಗೆ. ಅದಕ್ಕಿಂತ ಹೊರತಾಗಿ ಬೇರೆ ಮೆಥಡನ್ನೇ ಹೇಳಿಲ್ಲ ಶ್ರುತಿ. ಯಾರದು ಅನುಗ್ರಹದಿಂದ, ಯಾರದು ಕೃಪಾಶೀರ್ವಾದದಿಂದ ಮೋಕ್ಷ ಆಗುತ್ತೆ ಅಂತ ಇಲ್ಲ. ಹೀಗಿರುವುದರಿಂದ ಅವರು ಬಹಳ ದೊಡ್ಡವರು, ಅವರು ವಿಭೂತಿ ಪುರುಷರು, ಬಹಳ ದೊಡ್ಡ ಉಪಾಸಕರು, ಎಲ್ಲವೂ ಸರಿ. ಅವರು ನಮಸ್ಕಾರ ಅರ್ಹರು, ಅದು ಸರಿ. ಆದರೆ ನಾವು ಶಿಷ್ಯರಾಗಲಿಕ್ಕೆ ಅರ್ಹರಲ್ಲ. ಅವರ ಶಿಷ್ಯರಾಗಲಿಕ್ಕೆ ನಾವು ಅರ್ಹರಲ್ಲ. ಅಂದರೆ ನಮಗೆ ಸಂಪ್ರದಾಯ ವಿಧರಾದ ಗುರುಗಳು ಬೇಕು. ಅದಕ್ಕೆ ಶಂಕರ ಭಗವತ್ಪಾದರು ತಮ್ಮ ಗುರುಗಳಾದ ಗೌಡಪಾದರ ಬಗ್ಗೆ ಹೇಳುವಾಗ ಸಂಪ್ರದಾಯ ವಿಧ ಅಂತ ಕರೀತಾರೆ ಅವರನ್ನ. ಸಂಪ್ರದಾಯ ವಿಧರು ಅಂದ್ರೇನು? ಗುರು ಶಿಷ್ಯ ಪರಂಪರೆಯಿಂದ ಅನೂಚಾನವಾಗಿ ಹರಿದು ಬಂದಂತಹ ಆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಯಾವನು ಬೋಧಿಸಬಲ್ಲನೋ ಅವನು ಸಂಪ್ರದಾಯ ವಿಧ. ಗುರು ಶಿಷ್ಯ ಪರಂಪರೆಯಿಂದ ಅನೂಚಾನವಾಗಿ ಹರಿದು ಬಂದ ಒಂದಾನೊಂದು ಪ್ರಕ್ರಿಯೆ, ಅದನ್ನು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಯಾರು ಶಾಸ್ತ್ರವನ್ನು ಬೋಧಿಸ್ತಾರೋ ಅವರನ್ನು ಸಂಪ್ರದಾಯವಿದರು ಅಂತ ಹೇಳ್ತಾರೆ. ಇಲ್ಲಿ ಮುಂಡಕ ಉಪನಿಷತ್ನಲ್ಲಿ ಸ್ಪಷ್ಟವಾಗಿ ಆಚಾರ್ಯನ ಲಕ್ಷಣವನ್ನು ಹೇಳುತ್ತೆ. ಗುರುವನ್ನು ನಾವು ಸಮೀಪಿಸಬೇಕು. ಗುರುಗಳು ಎಂತಹವರು ಅಂತ ಹೇಳಿದ್ರೆ, ಅವನು ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆಗಿರಬೇಕು ಅಂತ ಹೇಳ್ತಾರೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್. ಬ್ರಹ್ಮಜ್ಞಾನಕ್ಕಾಗಿ ಗುರುವನ್ನೇ ಸಮೀಪಿಸಬೇಕು. ಗುರು ಹೇಗಿರಬೇಕು ಅಂದರೆ ಅವನು ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆಗಿರಬೇಕು. ಶ್ರೋತ್ರಿಯ ಅಂದರೆ ಶ್ರೋತ್ರಿಯ ಛಂದೋಧೀತೆ. ಯಾವನು ವೇದಾಂತ, ಬ್ರಹ್ಮಸೂತ್ರ, ಭಗವದ್ಗೀತೆ ಮುಂತಾದ ಪ್ರಸ್ಥಾನತ್ರಯಿಯನ್ನು ಅಧ್ಯಯನ ಮಾಡಿದಾನೋ ಅವನು ಶ್ರೋತ್ರಿಯ ಅಂತ ಕರೆಯಲ್ಪಡ್ತಾನೆ. ಶ್ರೋತ್ರಿಯನು ಶಾಸ್ತ್ರವನ್ನು ಅಂದರೆ ಪ್ರಸ್ಥಾನತ್ರಯಿಯನ್ನು ಸರಿಯಾಗಿ ಅಧ್ಯಯನ ಮಾಡಿದವನು. ಬ್ರಹ್ಮನಿಷ್ಠ ಅಂತ ಹೇಳಿದರೆ ಆ ಪರಬ್ರಹ್ಮ ಜ್ಞಾನದಲ್ಲಿಯೇ ನಿರಂತರ ನಿಧಿಧ್ಯಾಸನ ಮಾಡಿಕೊಂಡು ನೆಲೆ ನಿಂತವನು. ಜೀವಬ್ರಹ್ಮವನ್ನು ಜೀವಭಾವವನ್ನು ಅಳಿಸಿ ಹಾಕಿದವನು. ನಾನು ಬ್ರಹ್ಮವೇ ಎಂಬುದಾಗಿ ಎಂದೆಂದೂ ಆ ಭಾವದಲ್ಲಿ ಇರುವವನು ಬ್ರಹ್ಮನಿಷ್ಠ. ನಿಷ್ಠ ಎಂಬ ಶಬ್ದಕ್ಕಸ್ತ ನಿತರಾಂ ಸ್ಥಿತಿ, ಯಾವಾಗಲೂ ಅದೇ ಭಾವದಲ್ಲಿರೋದು ಅಂತ. ಆದ್ದರಿಂದ ಯಾರು ಸಂಪ್ರದಾಯದಂತೆ ಶಾಸ್ತ್ರವನ್ನು ತಿಳಿಸಿಕೊಡಬಲ್ಲರೋ ಹಾಗೂ ಆ ಪರಬ್ರಹ್ಮ ತತ್ವದಲ್ಲಿ ನೆಲೆ ನಿಂತಿದ್ದಾರೋ ಅವರೇ ಗುರುಗಳು, ಅವರೇ ಆಚಾರ್ಯರು, ಅವರೇ ದೇಶಿಕೇಂದ್ರರು, ಅವರೇ ಸದ್ಗುರುಗಳು. ಈ ಆಚಾರ್ಯ ಅನ್ನೋ ಶಬ್ದವು ಕೂಡ ಇದನ್ನೇ ಹೇಳುತ್ತೆ. ಆಚಾರ್ಯ ಅನ್ನೋ ಶಬ್ದದ ವ್ಯುತ್ಪತ್ತಿಯು ಹಾಗೆ. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತೋ ತಮಾಚಾರ್ಯಂ ಪ್ರಚಕ್ಷತೆ ಅಂತ ಅದಕ್ಕೆ ಡೆಫಿನಿಷನ್. ಆಚಿನೋತಿ ಶಾಸ್ತ್ರಾಣಿ. ಆಚಿನೋತಿ ಅಂದರೆ ಶಾಸ್ತ್ರ ಅಧ್ಯಯನ ಮಾಡಿದ್ದಾನೆ, ಶಾಸ್ತ್ರವನ್ನು ಸಂಗ್ರಹಿಸಿದ್ದಾನೆ ಅಂದರೆ ಅಧ್ಯಯನ ಮಾಡಿದ್ದಾನೆ, ನೆಲೆಗೊಳಿಸ್ತಾನೆ, ಅನುಷ್ಠಾನ ಮಾಡುವ ಹಾಗೆ ಅವರನ್ನು ಪ್ರೇರೇಪಿಸ್ತಾನೆ. ಸ್ವಯಂ ಆಚರತೆ ಎಷ್ಟು, ಇನ್ನೊಬ್ಬರಿಗೆ ಹೇಳೋದಷ್ಟೇ ಅಲ್ಲ, ತಾನೂ ಕೂಡ ಆಚರಣೆ ಮಾಡ್ತಾನೆ. ತಮ್ ಆಚಾರ್ಯಂ ಪ್ರಚಕ್ಷತೆ, ಅವನನ್ನು ಆಚಾರ್ಯ ಎಂಬುದಾಗಿ ಕರೀತಾರೆ. ವಿವೇಕ ಚೂಡಾಮಣಿಯಂತಹ ಗ್ರಂಥದಲ್ಲಿ ನೋಡಿದರೆ ಇನ್ನೂ ಸ್ವಲ್ಪ ವಿವರಣೆ ಕೊಡ್ತಾರೆ. ಗುರೂಪಸದನದ ಸಬ್ಜೆಕ್ಟ್ ಬಂದಾಗ ಅವರು ಹೇಳ್ತಾರೆ, ಗುರುಗಳಂದರೆ ಯಾರಂದರೆ ಶ್ರೋತ್ರಿಯೋ ಅವ್ರಜಿನೋ ಅಕಾಮಹತೋ ಯೋ ಬ್ರಹ್ಮವಿತ್ತಮಃ ಬ್ರಹ್ಮಣ್ಯುಪರತಃ ಶಾಂತೋ ನಿರಿಂಧನ ಇವಾನಲಃ ಅಂತ ಹೇಳ್ತಾರೆ. ಶ್ರೋತ್ರಿಯ ಅಂದರೆ ಪರಂಪರೆಯಿಂದ ಶಾಸ್ತ್ರದ, ಅವ್ರಜಿನಃ ಪಾಪರಹಿತನು, ಅಕಾಮಹತಃ ಬಯಕೆ ಇಲ್ಲದವನು. ಅದು ಬಯಕೆ ಇಲ್ಲದವನು ಎಷ್ಟು ಚಂದ ಹೇಳ್ತಾರೆ ಅಂದರೆ ಕಾಮಹತಃ ನ ಇತಿ ಅಕಾಮಹತಃ.
ಅಂದರೆ ಕಾಮಹತನಾಗಲಿಲ್ಲ ಅಂತ. ಅದೊಂದು ವಿಧ, ಡಬಲ್ ನೆಗೆಟಿವನ್ನು ಬಳಸೋದು. ಅಕಾಮಹತಃ ಶ್ರೋತ್ರಿಯೋ ವೃಜಿನೋ ಕಾಮಹತೋ ಯೋ ಬ್ರಹ್ಮವಿತ್ತಮಃ, ಆ ಪರಬ್ರಹ್ಮವನ್ನು ಸರಿಯಾಗಿ ತಿಳಿದವನು. ಅಷ್ಟೇ ಅಲ್ಲ, ಬ್ರಹ್ಮಣಿ ಉಪರತಃ, ಬ್ರಹ್ಮದಲ್ಲಿ ನೆಲೆ ನಿಂತವನು. ಶಾಂತಃ, ಯಾರ ಮನಸ್ಸು ಶಾಂತವಾಗಿದೆಯೋ. ನಿರಿಂಧನ ಇವಾನಲಃ, ಕಟ್ಟಿಗೆ ಎಲ್ಲವೂ ಉರಿದು ಹೋದಂತಹ ಬೆಂಕಿಯಂತೆ. ಅಂದರೆ ಬರೀ ಕೆಂಡ, ನಿಗಿ ಕೆಂಡ ಮಾತ್ರ ಇದೆ, ಅದನ್ನು ಶಬ್ದ ಮಾಡುವ ಬೆಂಕಿ ಇಲ್ಲ. ಹಾಗೆ ಅವನ ಮನಸ್ಸು ಪ್ರಶಾಂತವಾಗಿದೆ. ಈ ಲಕ್ಷಣಗಳಂದರೆ ಅಂದರೆ ಬ್ರಹ್ಮಜ್ಞಾನಿಯ ಲಕ್ಷಣಗಳು ಹೊರಸೂಸ್ತಾ ಇರಬೇಕು ಆ ವ್ಯಕ್ತಿಯಲ್ಲಿ ಎಂಬುದಾಗಿ ಹೇಳ್ತಾರೆ. ಏನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೋ ಆ ಎಲ್ಲ ಲಕ್ಷಣಗಳು ಅವನಲ್ಲಿ ಹೊರಸೂಸ್ತಾ ಇರಬೇಕು. ಈ ಒಂದೊಮ್ಮೆ ಅಂತಹ ಒಬ್ಬ ಸದ್ಗುರುಗಳು ನಮಗೆ ಪ್ರಾಪ್ತಿ ಆಗಲಿಲ್ಲ ಅಂತಿದ್ದ ಪಕ್ಷದಲ್ಲಿ ನಾವೇನು ಮಾಡಬೇಕು? ಆವಾಗ ಶಾಸ್ತ್ರವನ್ನು, ಅಂದರೆ ನಮಗೆ ಶಂಕರ ಭಗವತ್ಪಾದರು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ಅಂದರೆ ಅವರೇ ಸ್ವತಃ ಪ್ರಸ್ಥಾನತ್ರಯಿಯ ಮೇಲೆ ಭಾಷ್ಯ ಬರೆದಿದ್ದಾರೆ. ತಮ್ಮ ಸಿದ್ಧಾಂತ ಏನು, ಶ್ರುತಿಯ ಸಿದ್ಧಾಂತ ಏನು ಎಂಬುದನ್ನು ಸ್ಪಷ್ಟವಾಗಿ ಖಚಿತವಾಗಿ ಅವರು ಬರೆದಿದ್ದಾರೆ. ಈಗ ಬೇರೆ ಬೇರೆ ಉಪದೇಶಕರು ಯಾರು ಬಂದರೋ, ಈಗ ಬುದ್ಧ ಹೇಳಿದ್ದು ಕೂಡ 300 ವರ್ಷ ಆದಮೇಲೆ ಅವರ ಶಿಷ್ಯರು ಕೇಳಿದ್ದನ್ನು ತ್ರಿಪಿಟಿಕ ಗ್ರಂಥದಲ್ಲಿ ಸಂಗ್ರಹಿಸಿದ್ದು. ಇನ್ನು ಬೇರೆ ಮತಗಳಲ್ಲಿ ಹಾಗೆ ತಾನೆ, ಆ ಮತಾಚಾರ್ಯರು ಅಂತ ಯಾರು ಗ್ರಂಥ ಬರೆದಿಲ್ಲ. ಅವ್ರು ಹೇಳಿದ ಉಪದೇಶನ ಅನೇಕ ವರ್ಷಗಳ ಮೇಲೆ ಸಂಗ್ರಹಿಸಿದ್ದ. ಅದು ಅವರೇ ಹೇಳಿದ್ದೋ ಇವ್ರು ಸೇರಿಸಿದ್ದೋ ದೇವರಿಗೆ ಗೊತ್ತು. ಆದರೆ ಶಂಕರ ಭಗವತ್ಪಾದರು ಹಾಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟೇ ಇಲ್ಲ ನಮಗೆ. ಅವರೇ ಸ್ವತಃ ಈ 3 ಪ್ರಸ್ಥಾನತ್ರಯಿ ಎಂಬಂತಹ ಗ್ರಂಥಗಳಿಗೆ ಅದ್ಭುತವಾದಂತಹ ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯವನ್ನು ಪರಂಪರೆಯಿಂದ ಯಾರು ಪಾಠ ಮಾಡಬಲ್ಲ ಸಾಧಕರಿದ್ದಾರೆ. ಅವನು ಮುಕ್ತನಾಗಿರಲಿಕ್ಕಿಲ್ಲ, ಸಾಧನೆಯ ಪಥದಲ್ಲಿರಬಹುದು. ಆದರೆ ಪರಂಪರೆಯಿಂದ ಗುರುಗಳಿಂದ ಅಧ್ಯಯನ ಮಾಡಿದವನಾದರೂ ಕೂಡ ನಾವು ಆಶ್ರಯಿಸಬಹುದು. ಯಾಕೆ? ನಮಗೆ ಮಾರ್ಗದರ್ಶನ ಸರಿಯಾಗಿ ಸಿಗ್ತದೆ. ಫಸ್ಟ್ ಆಪ್ಷನ್ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರಬೇಕು. ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಸಿಗದಿದ್ದರೆ ಶ್ರೋತ್ರಿಯನಾದ ಸಾಧಕನಾದರೂ ಅಡ್ಡಿಲ್ಲ. ಆದರೆ ಕೇವಲ ಬ್ರಹ್ಮನಿಷ್ಠನನ್ನು ಆಶ್ರಯಿಸೋದು ಸಾಧಕನ ಪಾಲಿಗೆ ಕಷ್ಟ ಆಗ್ತದೆ. ಹಾಗೆ ಇದು ನಮಗೆ ಸ್ಪಷ್ಟ ಆಗಬೇಕು. ಮತ್ತು ಗುರು ಹೇಗಿರಬೇಕು ಎನ್ನುವ ಬಗ್ಗೆ ಉಪನಿಷತ್ತು ಬಗೆ ಬಗೆಯಾಗಿ ಹೇಳಿದೆ. ನೀವು ಕಠೋಪನಿಷತ್ತಿಗೆ ಹೋದರೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಹೇಳುತ್ತದೆ. ಅನನ್ಯ ಪ್ರೋಕ್ತನಾದವನು ಹೇಳಿದರೆ ಅನ್ಯಗತಿನ ಅಸ್ತಿ ತತ್ರ. ಅನನ್ಯ ಪ್ರೋಕ್ತನಂದರೆ ಬ್ರಹ್ಮನಿಷ್ಠನಾದವನು, ಬ್ರಹ್ಮಭಾವದಲ್ಲಿಯೇ ನೆಲೆ ನಿಂತು ಬೋಧಿಸಿದವನು ಹೇಳಿದರೆ ನಮಗೆ ಮೋಕ್ಷ ಖಂಡಿತ ಆಗ್ತದೆ ಅನ್ನತ್ತೆ ಕಠೋಪನಿಷತ್ತು. ಆಚಾರ್ಯವಾನ್ ಪುರುಷೋ ವೇದ, ಛಾಂದೋಗ್ಯೋಪನಿಷತ್ತು ಹೇಳುತ್ತೆ. ಆಚಾರ್ಯನನ್ನು ಹೊಂದಿದ ಶಿಷ್ಯನು ಬ್ರಹ್ಮವನ್ನು ಅರಿಯುತ್ತಾನೆ. ಅದು ಹೇಳುವಾಗ ಒಂದು ಕಥೆ ಹೇಳುತ್ತದೆ. ಛಾಂದೋಗ್ಯದ 6ನೇ ಅಧ್ಯಾಯದಲ್ಲಿ ಬರ್ತದೆ. ಒಬ್ಬ ಶಿಷ್ಯನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈ ಎರಡನ್ನು ಹಿಂದುಗಡೆ ಕಟ್ಟಿ ಗೊಂಡಾರಣ್ಯದ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ ಯಾರು. ಅವನು 4 ದಿಕ್ಕಿಗೆ ಓಡ್ತಾನೆ. ಕಣ್ಣು ಕಟ್ಟಿದ್ದಾರೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಅವನ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿ, ಕೈಯನ್ನು ಕೂಡ ಬಿಚ್ಚಿ, ನೀ ಎಲ್ಲಿಗೆ ಹೋಗಬೇಕಪ್ಪ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಗಾಂಧಾರ ದೇಶದಿಂದ ಬಂದಿದ್ದೇನೆ ನಾನು. ಗಾಂಧಾರ ಅಂತ ಒಂದು ಊರಿನ ಹೆಸರು, ಅಲ್ಲಿಗೆ ನಾನು ಕರ್ಕೊಂಡು ಹೋಗಬೇಕು ನಾನು. ಸರಿ ಬಾಪ ಅಂತ ಹೇಳ್ಕೊಂಡು ಅವನು ಗಾಂಧಾರ ದೇಶದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅವನು ಊರಿನ ದಾರಿಯನ್ನು ತೋರಿಸ್ಬಿಟ್ಟು, ಹೀಗೆ ನಡ್ಕೊಂಡು ಹೋಗು, ನೀನು ಊರನ್ನು ಮುಟ್ತೀಯ ಅಂತ ಹೇಳ್ತಾನೆ. ಹಾಗೆ ಹೇಳಿದ ಮೇಲೆ ಶ್ರುತಿ ಹೇಳುತ್ತೆ, ಆಚಾರ್ಯವಾನ್ ಪುರುಷೋ ವೇದ. ಹೀಗೆ ನಾವೆಲ್ಲರೂ ಕೂಡ ಈ ಸಂಸಾರ ಎನ್ನುವಂತಹ ಕಾಡಿನಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದವರಾಗಿ 4 ದಿಕ್ಕಿಗೆ ಓಡಾಡ್ತಾ ಇದ್ದಾಗ ಎಲ್ಲಿಗೆ ಹೋಗಬೇಕು ಅಂತ ನಮಗೆ ಗೊತ್ತಿಲ್ಲ. ಆವಾಗ ಆಚಾರ್ಯನು ಬಂದು ಏನು ಮಾಡ್ತಾನೆ, ಇಲ್ಲಲ್ಲಪ್ಪ ನಿನ್ನ ಜಾಗ, ನಿಮ್ಮ ಊರು ಬೇರೆ ಇದೆ, ಹೀಗೆ ಹೋಗಬೇಕು ನೀನು ಅಂತ ದಾರಿ ತೋರಿಸ್ತಾನೆ. ಹಾಗೇ ನಡ್ಕೊಂಡು ನಾವು ನಮ್ಮ ಪ್ರಯತ್ನವನ್ನು ಹಾಕಿ ಮುಂದಕ್ಕೆ ಹೋದರೆ ನಮಗೆ ನಮ್ಮ ಊರು ಸಿಗ್ತದೆ ಅಂತ ಹೇಳ್ತೀವಿ. ಆಚಾರ್ಯಾದೇವ ವಿದಿತ ವಿದ್ಯಾ ಸಾಧಿಷ್ಠಂ ಪ್ರಾಪತ್. ಆಚಾರ್ಯರಿಂದಲೇ ಕಲಿತ ವಿದ್ಯೆ ಅದು ಸಾರ್ಥಕವಾಗ್ತದೆ ಎಂಬುದಾಗೆಲ್ಲ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣನೇ ಆಚಾರ್ಯನ ಮಹತ್ವವನ್ನು ಹೇಳ್ತಾನೆ. ತದ್ವಿಜ್ಞಾನಾರ್ಥಂ ಏನು ಹೇಳ್ತಾನೆ ಅವನು, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ಇಲ್ಲಿ ಆಚಾರ್ಯ ಅನ್ನೋ ಶಬ್ದ ಬದಲು ತತ್ವದರ್ಶಿನಃ ಅಂತ ಬಳಸ್ತಾನೆ, ತತ್ವದರ್ಶಿ ಅಂತ.
ಅಂದರೆ ನೋಡಿ, ಕೃಷ್ಣನೇ ಅರ್ಜುನನ ಎದುರಿಗಿದ್ದರೂ ಕೂಡ ಅವನ ಏನು ಹೇಳಿದ್ದ ಈ ಮಾತನ್ನು ನಾವು ಗಮನಿಸಬೇಕು. ಕೃಷ್ಣನೇ ಎದುರಿಗಿದ್ದರೂ ನಾನು ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಲಿಲ್ಲ, ನೀನು ಗುರುವಿನ ಬಳಿ ಸಾರಲೇಬೇಕು ಅಂತ ಹೇಳ್ತಾನೆ. ಇದರಿಂದ ನಮಗೆ ಸ್ಪಷ್ಟ ಆಗಬೇಕು, ಮೋಕ್ಷ ಅನ್ನುವಂಥದ್ದು ಯಾವುದೋ ಪ್ರಕ್ರಿಯೆಯಿಂದ ಸಂಭವಿಸುವಂಥದ್ದಲ್ಲ. ಯಾವುದೋ ಕುಂಡಲಿ ಜಾಗೃತಿ ಆಗುವುದರಿಂದ, ಅಥವಾ ಯಾವುದೋ ಶಕ್ತಿಪಾತದಿಂದ, ಅಥವಾ ಯಾವುದೋ ಒಂದು ಅನುಗ್ರಹ ಮಾತ್ರದಿಂದ ಆಗುವಂಥದ್ದಲ್ಲ. ಅದು ಸರಿಯಾದ ಚಿಂತನೆಯಿಂದ, ಸರಿಯಾದ ವಿಚಾರದಿಂದ, ಅಜ್ಞಾನ ನಿವೃತ್ತಿಯಾದ ಮೇಲೆ ಸಂಭವಿಸುವಂಥದ್ದು ಸ್ವರೂಪ ಸ್ಥಿತಿ ಅದು. ಅದಕ್ಕೆ ಸ್ವಾಮಿ ಪರಮಾರ್ಥಾನಂದ ಚೆನ್ನಾಗಿ ಹೇಳ್ತಾರೆ, ಮೋಕ್ಷ ಡಸಂಟ್ ನೀಡ್ ಇಂಟ್ಯೂಷನ್, ಇಟ್ ನೀಡ್ಸ್ ಟ್ಯೂಷನ್ ಅಂತ ಹೇಳ್ತಾರೆ. ಮೋಕ್ಷ ಪ್ರಾಪ್ತಿಗೆ ಇಂಟ್ಯೂಷನ್ ಬೇಕಾಗಿಲ್ಲ, ಟ್ಯೂಷನ್ ಬೇಕು ಅಂತ. ಟ್ಯೂಷನ್ ಅಂದರೆ ಸಿಸ್ಟಮ್ಯಾಟಿಕ್ ಟೀಚಿಂಗ್, ಕ್ರಮಬದ್ಧವಾದಂತಹ ಅಧ್ಯಯನ, ಶಾಸ್ತ್ರಾಧ್ಯಯನ. ಹೀಗೆ ಶಂಕರ ಭಗವತ್ಪಾದರು ಗುರುವನ್ನು ಬಳಿಸಾರಬೇಕು ಅಂತ ಹೇಳಿದರು. ಆಮೇಲೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಗುರುವಿನ ಬಳಿ ಹೋಗಿ ಏನು ಮಾಡಬೇಕು? ಪ್ರತಿದಿನಂ ತತ್ಪಾದುಕ ಸೇವ್ಯತಾಂ, ಗುರು ಸೇವೆಯನ್ನು ಮಾಡಬೇಕು. ಇವತ್ತಿನ ಕಾಲದ ಶಿಕ್ಷಣದ ವ್ಯವಸ್ಥೆ ಹೀಗಿಲ್ಲ. ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಹೇಗೆ? ದುಡ್ಡು ಕೊಡಬೇಕು. ಗುರುಗಳು ಶಿಕ್ಷಣ ಕೊಡಬೇಕಾದ್ರೆ ಫೀಸ್ ಕೊಡಬೇಕು. ಗುರು ಸೇವೆ ಮಾಡುವಂತಹ ಪ್ರಮೇಯ ಇಲ್ಲ. ಹಿಂದೆ ಹಾಗಿರಲಿಲ್ಲ. ಗುರುಗಳಿಂದ ವಿದ್ಯೆ ಪಡೆಯಬೇಕಾದ್ರೆ ಗುರು ಶುಶ್ರೂಷೆಯ ವಿದ್ಯಾ, ಗುರು ಶುಶ್ರೂಷೆ ಮಾಡೋದ್ರಿಂದಲೇ ವಿದ್ಯೆ, ಬೇರೆ ಮಾರ್ಗವೇ ಇರಲಿಲ್ಲ. ರಾಜ ಮಹಾರಾಜರಿಗೆಲ್ಲ ಏನು ವ್ಯವಸ್ಥೆ ಇತ್ತು? ಪುಷ್ಕಳೇನ ಧನೇನವ, ತುಂಬ ಅವ್ರಿಗೆ ಸೇವೆ ಮಾಡಲಿಕ್ಕೆ ಸಮಯ ಇರ್ತಿರಲಿಲ್ಲ, ಧನವನ್ನು ಕೊಡ್ತಿದ್ರು ಆಶ್ರಮಕ್ಕೆ, ಆ ಮೂಲಕವಾಗಿ ವಿದ್ಯೆ ಪಡ್ಕೊಂಡು ಹೋಗ್ತಿದ್ರು. ಅಥವಾ ವಿದ್ಯೆಯ ವಿದ್ಯಾ, ಸನ್ಯಾಸಿಗಳಿಗೆಲ್ಲ ಸೇವೆ ಮಾಡುವ ಹಾಗೂ ಇಲ್ಲ, ದುಡ್ಡು ಕೊಡುವ ಹಾಗೂ ಇಲ್ಲ. ಅವರಿಗೇನಾದರೂ ಕಲಿಬೇಕಂದ್ರೆ ಒಂದು ವಿದ್ಯೆ ಅವರನ್ನು ಹೇಳ್ಕೊಡ್ತಿದ್ರು, ಅವ್ರು ಮತ್ತೊಂದು ವಿದ್ಯೆಯನ್ನು ಪಡ್ಕೊಳ್ತಿದ್ರು. ಅಥವಾ ವಿದ್ಯೆಯ ವಿದ್ಯಾ. ಚಂದ್ರಶೇಖರ ಭಾರತಿ ಸ್ವಾಮಿಗಳು ಸನ್ಯಾಸ ದೀಕ್ಷೆ ಆದಮೇಲೆ ಮಹಾಮಹೋಪಾಧ್ಯಾಯರಾಗಿರ್ತಕ್ಕಂತಹ ಅವರ ಹೆಸರೇನು, ನಮ್ಮ ಡಿ ವಿ ಜಿಯವರ ಗುರುಗಳು, ಅವರು ಪಾಠ ಮಾಡಲಿಕ್ಕೆ ಬರ್ತಾರೆ ಅವರ ಹತ್ರ. ಅವರಿಗೆ ಪಾಠ ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ ಪಾಠ. ಆವಾಗ ಅವ್ರು ಹೇಳ್ತಾರೆ, ನೀವು ನನಗೆ ವೇದಾಂತ ಪಾಠ ಮಾಡಿ, ನಾನು ನಿಮ್ಗೆ ತರ್ಕಶಾಸ್ತ್ರ ಪಾಠ ಮಾಡ್ತೇನೆ, ಯಾಕಂದರೆ ನಾವು ನಿಮಗೆ ಪಾಠ ಮಾಡುವ ಅರ್ಹತೆ ನಮಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಅದು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ, ತರ್ಕ ಪಂಚಾನನ ಅಂತ ಮಹಾಮಹೋಪಾಧ್ಯಾಯ ಅಂತ ಬಿರುದಾಂಕಿತರು. ಡಿ ವಿ ಜಿಯವರಿಗೂ ಅವರಿಗೆ ಗುರುಗಳು. ಅವರು ಇವರಿಗೆ ತರ್ಕಶಾಸ್ತ್ರ ಮಾಡ್ತಾರೆ. ಶೃಂಗೇರಿ ಜಗದ್ಗುರುಗಳಾದ ಏನು ಇವರು ಚಂದ್ರಶೇಖರ ಭಾರತಿ ಸ್ವಾಮಿಗಳು ವೇದಾಂತ ಪಾಠ ಮಾಡ್ತಾರಂತೆ. ಅದು ವಿದ್ಯೆಯ ವಿದ್ಯಾ, ವಿದ್ಯೆ ಕೊಟ್ಟು ವಿದ್ಯೆ ತೆಗೆದುಕೊಳ್ಳೋದು ಅಂತ. ಅಥವಾ ಮಹಾರಾಜರಿಗೆಲ್ಲ ಪುಷ್ಕಳೇನ ಧನೇನವ. ಈಗ ಎಲ್ಲರೂ ಮಹಾರಾಜರಾದ್ದರಿಂದ ಎಲ್ಲರೂ ಟ್ಯೂಷನ್ ಕೊಟ್ಟು ವಿದ್ಯೆ ಪಡಿತಾರೆ. ಆದರೆ ಗುರುಕುಲದ ವ್ಯವಸ್ಥೆ ಹೇಗಿತ್ತು? ಗುರು ಶುಶ್ರೂಷೆಯ ವಿದ್ಯಾ, ಗುರು ಸೇವೆ, ಆಶ್ರಮದ ಸೇವೆ ಮಾಡಬೇಕು ಅಂತ. ಸೇವೆಯನ್ನು ಯಾಕೆ ಹೇಳ್ತಾರೆ ಅಂದರೆ ಅವನಲ್ಲಿ ವಿನಯ ಬರಬೇಕು ಅಂತ. ಎಲ್ಲಿಯ ತನಕ ವಿನಯ ಬರೋಲ್ವೋ, ಗುರುವಿನ ಗುರುತ್ವವನ್ನು ಒಪ್ಪಿಕೊಳ್ಳೋಲ್ಲೋ, ಜ್ಞಾನ ಪ್ರದಾನ ಅನ್ನುವಂತಹ ಪ್ರಕ್ರಿಯೆ ಘಟಿಸುವುದಿಲ್ಲ. ಲೌಕಿಕ ಶಿಕ್ಷಣಕ್ಕೂ ಇದೇ ನಿಯಮ, ಅಧ್ಯಾತ್ಮ ಶಿಕ್ಷಣಕ್ಕಂತೂ ಕಡ್ಡಾಯ ಇದೇ ನಿಯಮ. ಈಗ ಗುರುವಿನ ಬಗ್ಗೆ ಒಂದು ಪ್ರೀತಿ, ಒಂದು ಗೌರವ, ಒಂದು ಆದರ, ಒಂದು ಭಕ್ತಿ ಇದ್ದರೆ ಮಾತ್ರ ಗುರು ಹೇಳುವ ಒಂದೊಂದು ಶಬ್ದ, ಒಂದೊಂದು ವಾಕ್ಯವೂ ನಮ್ಮ ಮನದ ಆಳಕ್ಕೆ ಇಳೀತದೆ. ಅದ್ರ ಬದಲು ನಾವು ಅವ್ರ ಬಗ್ಗೆ ವೈರುಧ್ಯವನ್ನೋ, ದ್ವೇಷವನ್ನೋ, ಅದಕ್ಕೆ ಸಹನಾವವತು ಸಹನೋ ಭೋನತ್ತು, ಕೊನೆಗೇನಂತೆ ಮಾ ವಿದ್ವೇಷಾವಹಿ, ದ್ವೇಷ ಮಾಡ್ಕೊಳ್ಳೋದು ಬೇಡ ನಾವಿಬ್ಬರು ಹೊತ್ತು ಗುರು ಶಿಷ್ಯರು. ದ್ವೇಷ ಬಂತು, ಅಲ್ಲಿ ಜ್ಞಾನ ಅನ್ನುವಂಥದ್ದು ಸಿಂಕ್ ಆಗಲ್ಲ ಒಳಗಡೆ. ಆ ಒಂದು ಪ್ರಕ್ರಿಯೆ ಇವತ್ತಿನ ಶಿಕ್ಷಣದ ವ್ಯವಸ್ಥೆಯಿಂದ ದೂರ ಹೋಗಿದೆ. ಗುರುಗಳಂದರೆ ಅವರು ಸಂಬಳ ತೆಗೆದುಕೊಳ್ತಾರೆ, ಅದಕ್ಕೆ ಅವರು ಪಾಠ ಮಾಡ್ತಾರೆ, ಅವರು ಅದು ಎಕ್ಸಾಮ್ ಬರೀಲಿಕ್ಕೋಸ್ಕರ ನಡೆಸ್ತಾರೆ. ವ್ಯಕ್ತಿತ್ವ ವಿಕಾಸ ಆಗಲ್ಲ ಅದರಿಂದ. ಜಸ್ಟ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ಬೋದೇ ಹೊರತು ಒಂದು ಇಡೀ ವ್ಯಕ್ತಿತ್ವವೇ ಬದಲಾಗಬೇಕು. ವೇದಾಂತ ಮಾಡಬೇಕಾಗಿರೋದು ಆ ಕೆಲಸವನ್ನು, ವೇದಾಂತ ಆ ವ್ಯಕ್ತಿತ್ವವನ್ನೇ ಬದಲಾಯಿಸಬೇಕಾಗಿರೋದ್ರಿಂದ ಈ ರೀತಿ ಶಿಕ್ಷಣದಿಂದ ಆಗಲ್ಲ. ಅದು ದುಡ್ಡು ಕೊಟ್ಟು ನಾನು ವೇದಾಂತ ಕಲಿತೇನೆ, ಆನ್ಲೈನ್ ವೇದಾಂತ ಕಲಿತೇನೆ, ಇದೆಲ್ಲ ಅಂದರೆ ಬೇರೆ ಪ್ರೊಸೆಸ್ ಇಲ್ಲ ಅಂದರೆ ನಮಗೆ CD ಅಥವಾ ಇದು ಇಟ್ಕೊಂಡು ಕೇಳೋದು ಮಾರ್ಗ. ಆದರೆ ಉತ್ತಮವಾದ ಕ್ರಮ ಏನಪ್ಪ ಅಂತ ಹೇಳಿದರೆ ಗುರು ಸೇವೆಯನ್ನು ಮಾಡಬೇಕು. ಗುರು ಸೇವೆ ಅಂದರೆ ಆಶ್ರಮದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಸೇವೆ. ಮಹಾಭಾರತದಲ್ಲ ನಾವು
ಅಂಥ ಕಥೆಗಳು, ಉಪಮನ್ಯುವಿನ ಕತೆ, ಆರುಣಿಯ ಕತೆ, ಧೌಮ್ಯ ಮಹರ್ಷಿಗಳು ಅಂತ ಇದ್ದರು. ಅವರು ಗುರುಕುಲಕ್ಕೆ ಒಬ್ಬನ ಶಿಷ್ಯ ಉಪಮನ್ಯು ಅಂತ ಬರ್ತಾನೆ ಕಲೀಲಿಕ್ಕೆ. ಅವರು ಆರಂಭದಲ್ಲಿ ಯಾರಿಗೂ ಪಾಠ ಹೇಳ್ಕೊಡ್ತಿರ್ಲಿಲ್ಲ. ನಮ್ಮ ಪರಂಪರೆಯಲ್ಲಿ ಹಾಗೆ ಫಸ್ಟು ದನ ಮೇಯಿಸ್ಬೇಕು, ಇಲ್ಲ ಗದ್ದೆ ಕೆಲಸ ಮಾಡಬೇಕು. ಶಿಷ್ಯನ ಪರೀಕ್ಷೆ ಮಾಡಿದ್ದಾರೆ. ಉಪಮನ್ಯು, ನಮ್ಮ ಗದ್ದೆಗೆ ನೀರೇ ಹತ್ತಾ ಇಲ್ಲ, ನೀರು ಹೋಗೋ ತೋಡು ಕೆಳಗಿದೆ, ಗದ್ದೆ ಮೇಲಿದೆ, ಹೇಗಾದರೂ ನೀರು ಹಾಯಿಸಿ ಬರಬೇಕು ನೀನು ಅಂತ ಹೇಳ್ತಾರೆ. ಅವನು ಹೋಗ್ತಾನೆ, ಕೈಯಲ್ಲಿ ಹಾಕ್ತಾನೆ, ಹಾಗೆ ಹೀಗೆ ಏನು ಮಾಡಿದ್ರು ನೀರು, ಹಿಂದೇನು ಪಂಪ್ ಸೆಟ್ ಇರಲಿಲ್ಲಲ್ಲ. ಅವನೇನು ಮಾಡ್ತಾನೆ, ಆ ತೋಡಿಗೆ ಅಡ್ಡ ಮಲಗಿಬಿಡ್ತಾನೆ. ಅವನೇ ಕಟ್ಟೆ ಕಟ್ಕೊಂಡು ಬಿಡ್ತಾನೆ. ಅವನ ಮೈ ಮೇಲೆ ನೀರು ಹೋಗಿ ತುಂಬಿ ಗದ್ದೆಗೆ ಹರಿಯುತ್ತೆ. ರಾತ್ರಿ ಆದರೂ ಕೂಡ ಅಲ್ಲೇ ಮಲ್ಕೊಂಡಿದ್ದ ಅವನು. ಗುರುಗಳು ಕೇಳ್ತಾರೆ, ಏನು ಉಪಮನ್ಯು? ಅವರಿಗೆಲ್ಲ ಗೊತ್ತಿರುತ್ತೆ, ಎಲ್ಲೋ ತ್ರಿಕಾಲಜ್ಞರವರು. ಆದರೂ ಶಿಷ್ಯರ ಹತ್ರ ಕೇಳ್ತಾರೆ, ಎಲ್ಲಿ ಉಪಮನ್ಯು? ಇಲ್ಲ, ಗದ್ದೆಗೆ ಹೋದವನು ಬರಲಿಲ್ಲ. ಸರಿ, ಹೋಗೋಣ ಬನ್ನಿ ಅಂತ ಗುರುಗಳು ಬರ್ತಾರೆ. ನೋಡ್ತಾರೆ, ಅವನು ಅಡ್ಡ ಮಲ್ಕೊಂಡಿದ್ದಾನೆ. ಆಗ ಗುರುಗಳು ಹೇಳ್ತಾರೆ, ಇದ್ಬಾರಪ್ಪ ಉಪಮನ್ಯು, ನಿಮಗೆಲ್ಲ ವಿದ್ಯೆಗಳು ಲಭಿಸಲಿ ಅಂತ ಆಶೀರ್ವಾದ ಮಾಡಿ ಮುಂದೆ ಪಾಠ ಮಾಡ್ತಾರೆ ಅವರು. ಅಂದರೆ ಆ ಪರೀಕ್ಷೆ ಬಹಳ ಮುಖ್ಯ ಅಂತ. ಇನ್ನೊಬ್ಬ ಶಿಷ್ಯ, ಇದು ಬಹುಶಃ ಉಪಮನ್ಯಲ್ಲ, ಆರುಣಿಯ ಕಥೆ ಅನಿಸುತ್ತೆ. ಆರುಣಿಯ ಕಥೆಯಲ್ಲಿ ಇದು ಬರ್ತದೆ. ಹಾಗೆ ಉಪಮನ್ಯು ಅನ್ನುವ ಇವನಿಗೆ ಆರುಣಿಯ ಕಥೆ ಅಲ್ಲ, ಆರುಣ್ಯ. ಉಪಮನ್ಯು ಅನ್ನೋವನಿಗೆ ಅವ್ರ ಹಸುಗಳನ್ನು ಹೊಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಕಾಡಿಗೆ ಹಸುಗಳನ್ನು ಹೊಡ್ಕೊಂಡು ಹೋಗುವಂತ. ಹಸುಗಳು ಹೊಡ್ಕೊಂಡು ಹೋಗ್ತಾನೆ. ಪ್ರತಿದಿನ ಹಸು ಮೇಯಿಸೋದು ನನ್ನ ಕೆಲಸ. ನೋಡಿ, ಇದು ಈ ರಾಮ ಗುರುಕುಲಕ್ಕೆ ಹೋದರೂ ಅಷ್ಟೇ, ಕೃಷ್ಣ ಗುರುಕುಲಕ್ಕೆ ಹೋದರೂ ಅಷ್ಟೇ, ಯಾರು ಗುರುಕುಲ, ರಾಜರ ಮಕ್ಕಳು ಗುರುಕುಲಕ್ಕೆ ಹೋದರೂ ಹಸು ಮೇಯಿಸ್ಬೇಕು ಅವರು. ಆದ್ದರಿಂದ ಅವರಿಗೆ ಈ ಶ್ರೀಮಂತರ ಮಕ್ಕಳಿಗೆ ಸಣ್ಣ ಪುಟ್ಟ ಕೆಲಸ, ಈ ಬಡವ್ರ ಮಕ್ಕಳಿಗೆ ದೊಡ್ಡ ಕೆಲಸ, ಆ ರೀತಿ ಇರಲಿಲ್ಲ ಗುರುಕುಲ ಪದ್ಧತಿ. ಎಲ್ಲರೂ ಒಂದೇ. ಆದ್ದರಿಂದ ಅವನು ಹೋದ, ಹಸು ಹೊಡ್ಕೊಂಡು ಹೋದ. ಆದರೆ ಹಿಂತಿರುಗಿ ಗುರುಗಳು ಬಯಸಿದ್ದೇನಪ್ಪ ಅಂತ ಹೇಳಿದ್ರೆ, ಅವನು ಸ್ವಲ್ಪ ಕೃಷನ್ ಆಗ್ತಾನೆ ಅಂತ ಬಯಸಿದ್ರು. ಎಷ್ಟು ತುಂಬ ದೂರ ಹಸುವೆಲ್ಲ ಹೊಡ್ಕೊಂಡು ಹೋಗಿ ಕೆಲಸ ಮಾಡಬೇಕಲ್ಲ. ದಷ್ಟಪುಷ್ಟವಾಗಿದ್ದ ಅವನು. ಗುರುಗಳು ಕೇಳ್ತಾನೆ, ಯಾಕಪ್ಪ ದಷ್ಟಪುಷ್ಟವಾಗಿದೆ? ಅಲ್ಲೋದು ಭಿಕ್ಷೆ ಬೇಡ್ಕೊಂಡು, ಭಿಕ್ಷೆ ತಿಂತೇನೆ ನಾನು. ಇಲ್ಲ, ಭಿಕ್ಷೆ ಇನ್ನು ಮುಂದೆ ಆಶ್ರಮಕ್ಕೆ ತಂದು ಕೊಟ್ಟು ಹೋಗ್ಬೇಕು ನೀನು ಅಂತ ಹೇಳ್ತಾನೆ. ಸೊ ಮಾರನೇ ದಿನದಿಂದ ಭಿಕ್ಷೆಯನ್ನು ಆಶ್ರಮಕ್ಕೆ ತಂದು ಕೊಟ್ಟು ಮತ್ತೆ ಹಸು ಮೇಯಿಸ್ಲಿಕ್ಕೆ ಹೋಗ್ತಾನೆ. ಆದರೂ ಕೆಲವು ದಿನ ಆದಮೇಲೆ ದಪ್ಪ ಇರೋದು ನೋಡ್ತಾರೆ. ಅರೆ, ಮತ್ತು ದಪ್ಪ ಇದೆಯಲ್ಲ ಯಾಕೆ ಅಂತ ಕೇಳಿದ್ರೆ, ಇಲ್ಲ, ನಿಮ್ಗೆ ಭಿಕ್ಷೆ ಕೊಟ್ಟ ಮೇಲೆ ಇನ್ನೊಂದು ರೌಂಡ್ ಭಿಕ್ಷೆಗೆ ಹೋಗ್ತೇನೆ ನಾನು ಅಂತ ಹೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಎರಡನೇ ಬಾರಿ ಭಿಕ್ಷೆ ಬೇಡಬಾರ್ದು, ಗೃಹಸ್ಥರಿಗೆ ಭಾರ ಆಗುತ್ತೆ. ಆದ್ದರಿಂದ ಒಂದು ಬಾರಿ ಅಷ್ಟೇ ಭಿಕ್ಷೆ ಬಿಡಲಿಕ್ಕೆ ಅಧಿಕಾರ ಇದೆ. 4-5 ಮನೆಗಳಿಗೆ ಭಿಕ್ಷೆ ಬೇಡಬೇಕು, ಅದ ನಂತರ ಕೇಳಲಿಕ್ಕೆ ಹೋಗಬಾರ್ದು ನಾವು ಅಂತ ಹೇಳ್ತಾರೆ. ಅವಾಗ ಆಯಿತು ಗುರುಗಳೇ ಅಂತ ಒಪ್ಕೊಳ್ತಾನೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ದಪ್ಪ ಇರೋದು ಕಾಣಿಸುತ್ತೆ. ಅವಾಗ ಈಗ ಹಾಗೆ ದಪ್ಪ ಇದೆಯಾ ನೀನು ಅಂತ ಕೇಳಿದ್ರೆ, ಇಲ್ಲ, ಹಸುವಿನ ಹಾಲು ಕುಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅವು ಗುರುಗಳು ಹೇಳ್ತಾರೆ, ಹಸುವಿನ ಹಾಲು ಇರೋದು ಕರುವಿಗೆ, ಏನು ಕುಡಿಬಾರ್ದು ಅದನ್ನು ಅಂತ. ಆಯಿತು ಗುರುಗಳೇ. ನೋಡಿ, ಇಲ್ಲೆಲ್ಲ ಮುಖ್ಯವಾದ ವಿಷಯ ಏನು ಗೊತ್ತಾ ಈ ಕಥೆ ಹಿಂದೆ? ಆಯಿತು ಗುರುಗಳೇ ಒಪ್ಪಿಕೊಳ್ತಾನೆ. ನೀವೆಂಥದ್ದು ನನ್ನನ್ನು ತೆಳ್ಳಗೆ ಮಾಡ್ಲಿಕ್ಕೆ ಹೊಟ್ಟಿದ್ದೀರಾ? ಅಪ್ಪ ಅಮ್ಮ ಹೆಂಗೆ ಸಾಕಿದ್ದಾರೆ ಮನೆಯಲ್ಲಿ ಗೊತ್ತಾ ನಿಮಗೆ? ಬೇಡ, ನಂಗೆ ನಿಮ್ಮ ಗುರುಕುಲ ಅಂತೇಳಿ ಹೋಗಲಿಲ್ಲ. ಹಾಗೆ ಹೋಗಿದ್ರೆ ವಿದ್ಯೆ ಸಿಗ್ತಿರ್ಲಿಲ್ಲ. ಇದೇ ಅವರ ಶಿಕ್ಷಣ. ಈ ಮೌಲ್ಯ ಇದೆಯಲ್ಲ, ವ್ಯಾಲ್ಯೂ ಇನ್ ದ ಲೈಫ್, ಅದೇ ಶಿಕ್ಷಣ. ಬೇರೆ ಎಲ್ಲ ಬರ್ತದೆ ತದನಂತರ, ಫಿಸಿಕ್ಸ್ ಕೆಮಿಸ್ಟ್ರಿ ಆಮೇಲೆ ಓದ್ಕೊಳ್ಬೋದು. ಜೀವನದಲ್ಲಿ ಈ ವಿನಯ, ವಿಧೇಯತೆ, ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ಕ್ಷಮೆ, ಇದೆಲ್ಲ ತುಂಬ ಬೆಲೆ ಬಾಳುವಂಥದ್ದು. ಅದು ಗುರುಕುಲ ನಮ್ಮನ್ನು ಸಿದ್ಧಪಡಿಸ್ತಾ ಇತ್ತು. ಹಾಗೆ ಮತ್ತೆ ಹೋಗ್ತಾನೆ, ಮತ್ತು ದಪ್ಪ ಇರೋದನ್ನು ನೋಡ್ತಾರೆ ಗುರುಗಳು. ಈಗ ಏನು ಮಾಡ್ತೀಯ ಅಂದರೆ, ಆ ಕರು ಹಾಲು ಕುಡಿಯುವಾಗ ಅದರ ಪಕ್ಕದಿಂದ ನೊರೆ ಬರ್ತದಲ್ಲ, ಅದನ್ನು ಕುಡಿತೇನೆ ನಾನು. ಅದನ್ನು ಕುಡಿಬಾರ್ದು ನೀನು, ಎಂಜಿಲ್ ಕುಡಿಯೋದು ದೋಷ ಆಗ್ತದೆ, ಎಂಜಿಲ್ ತಪ್ಪು ಅಂತ ಹೇಳ್ತಾರೆ. ಮತ್ತು ನೋಡ್ತಾರೆ, ಮತ್ತೆ ದಪ್ಪ ಇದ್ದಾನೆ. ಈಗೇನು ಮಾಡ್ತೀಯಪ್ಪ ಅಂತ ಕೇಳಿದ್ರೆ, ಅರೆ ಆಮೇಲೆ ಏನಾಗುತ್ತೆ, ದಪ್ಪ ಆಗಿಲ್ಲ ಅವನು. ಆಮೇಲೆ ಹೋದವನು ಬರಲಿಲ್ಲಪ್ಪ. ಆಮೇಲೆ ಏನು ಮಾಡ್ದ ಅಂದರೆ, ಬರಲಿಲ್ಲ ಅವನು, ಕಾಡಿಗೆ ಹೋದವನು. ಗುರುಗಳೇ ಹುಡ್ಕೊಂಡು ಹೋಗ್ತಾನೆ. ನೋಡಿದರೆ ಅವನೊಂದು ಹಾಳು ಬಾವಿಗೆ ಬಿದ್ದಿದ್ದಾನೆ. ಬಿದ್ದದ್ದು ಹೇಗೆಂದರೆ, ಆ ಎಕ್ಕೆ ಗಿಡ ಅಂತ ಬರ್ತಲ್ಲ, ಎಕ್ಕೆ ಹಾಲನ್ನು ಕುಡಿದು ಅದರ ಪರಿಣಾಮವಾಗಿ ಕಣ್ಣೆರಡು ಹೊರಟೋಗ್ಬಿಟ್ಟಿತ್ತು ಅವನಿಗೆ. ಅದನ್ನು ಕುರುಡಾಗಿ ಬಾವಿಲಿ ಬಿದ್ದು ಹೇಳ್ತಾನೆ. ಗುರುಗಳೇ ನಾನು ಇಲ್ಲಿದ್ದೇನೆ ಅಂತ ಹೇಳ್ತಾನೆ. ಹೇಗೆ ಬಿದ್ದಿಯಪ್ಪ ಅಂದಾಗ ಅವನು ವಾಸ್ತವ ಹೇಳ್ತಾನೆ. ಆ ಗುರುಗಳು ಅಶ್ವಿನಿ ದೇವತೆಗಳ ಮಂತ್ರವನ್ನು ಉಪದೇಶ ಮಾಡ್ತಾರೆ. ವೇದಗಳಲ್ಲಿ ಅಶ್ವಿನಿ ದೇವತೆಗಳು ಕುರಿತಾದ ಕೆಲವು ಮಂತ್ರಗಳಿದೆ. ಅವರು ಅಶ್ವಿನಿ ದೇವತೆಗಳು ಸೂರ್ಯನಿಂದ ಹುಟ್ಟಿದವರಾದ್ದರಿಂದ ಕಣ್ಣನ್ನು ಕೊಡಬಲ್ಲರು. ಕಣ್ಣಿನ ದೋಷ ಇದ್ದರೆ ಅಶ್ವಿನಿ ಮಂತ್ರವನ್ನು ಪಠಿಸಬೇಕನ್ನೋದು. ಹಾಗೆ ಆ ಅಶ್ವಿನಿ ದೇವತೆ ಕುರಿತಾಗ ಸ್ತುತಿಸ್ತಾನೆ. ಆ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಅವರು ಒಂದು ಪರೀಕ್ಷೆ ಮಾಡ್ತಾರೆ. ಅವನಿಗೆ ಒಂದಿಷ್ಟು ತಿನ್ನಲಿಕ್ಕೆ ಏನೋ ಒಂದಿಷ್ಟು ಕೊಡ್ತಾರೆ, ಪ್ರಸಾದ. ಅವನು ಹೇಳ್ತಾನೆ, ಗುರುಗಳು ತಿಂದು ಹೊರತು ನಾನು ತಿನ್ನಲ್ಲ ಅಂತ ಹೇಳ್ತಾನೆ ಅವನು. ಆಗ ಅವ್ರು ಹೇಳ್ತಾರೆ,
ನಿನ್ನ ಗುರುಗಳು ಒಮ್ಮೆ ಹೀಗೆ ಆದಾಗ ನಾವು ಪ್ರತ್ಯಕ್ಷವಾದ ಕೊಟ್ಟಾಗ ತಿಂದಿದ್ರವರು, ನೀನು ಹಾಗೆ ತಿನ್ನು ಅಂತ. ಅಲ್ಲ, ಅವರು ತಿಂದಿರ್ಬೋದು, ನಾನು ಹಾಗೆ ಮಾಡಲ್ಲ, ಗುರು ಕೊಟ್ಟೇ ತಿನ್ಬೇಕು ನಾನು ಅಂತ ಹೇಳ್ತಾನೆ. ಆವಾಗ ಅಶ್ವಿನಿ ಕುಮಾರ್ ಅವ್ರು ಹಾಗೆ ತಿಂದು ಪರಿಣಾಮವಾಗಿ ಅವರ ಹಲ್ಲು ಕಪ್ಪಾಗಿತ್ತು, ನಿನ್ನ ಹಲ್ಲು ಚಿನ್ನದ ಹಾಗೆ ಹೊಳೀತದೆ ಅಂತ ಹೇಳ್ಕೊಂಡು ಅವನಿಗೆ ಕೊಡ್ತಾರಂತೆ. ಬಟ್ ಅದು ಗುರು ಅನುಗ್ರಹ ಆಯಿತು. ಒಟ್ಟಿನಲ್ಲಿ ಇಂತಹ ಕಥೆಗಳು ನಮಗೆ ಪುರಾಣದಲ್ಲಿ ಸಾಕಷ್ಟು, ಉಪನಿಷತ್ತಲ್ಲಿಯೂ ಸಿಗ್ತದೆ. ಉಪನಿಷತ್ತಲ್ಲಿ ಪ್ರಜಾಪತಿ ಮತ್ತು ಬ್ರಹ್ಮದೇವರು ಮತ್ತು ಇಂದ್ರ ಮತ್ತು ಅವನು ವಿರೋಚನ ಇಬ್ಬರು ಅಧ್ಯಯನಕ್ಕೆ ಬಂದಾಗ ಬ್ರಹ್ಮಚರ್ಯದಿಂದ ವಾಸಿಸುವುದಕ್ಕೆ ಅನೇಕ ವರ್ಷಗಳ ಕಾಲ ಚತುರ್ಮುಖ ಬ್ರಹ್ಮದೇವರು ಅಂದರೆ ಪ್ರಜಾಪತಿ ಬ್ರಹ್ಮನ ಹೇಳುವಂಥದ್ದು ಕಾಣ್ತೇವೆ. ಹಾಗೆ ಶಿಷ್ಯನ ಪರೀಕ್ಷೆಯಾಗ್ತದೆ. ಶಿಷ್ಯನ ಗುರು ಶುಶ್ರೂಷೆಯಿಂದ, ಗುರುಪಾದ ಸೇವನೆಯಿಂದ ಶಿಷ್ಯ ಪರೀಕ್ಷೆಯಾಗ್ತದೆ. ಆದ್ದರಿಂದ ತತ್ ಪಾದುಕಾ ಸೇವ್ಯತಾಂ, ಗುರುಗಳ ಪಾದುಕೆಯನ್ನು ಸೇವೆ ಮಾಡಬೇಕು. ಗುರುಗಳ ಪಾದುಕೆಯ ಸೇವೆ ಅಂದರೆ ಗುರುವಿನ ವ್ಯವಸ್ಥೆ ಏನಿದೆಯೋ ಅಲ್ಲಿ ನಾವು ಸೇವೆಯನ್ನು ಮಾಡಬೇಕು. ಪ್ರತ್ಯಕ್ಷವಾಗಿ ಅವರದೇ ಸೇವೆ ಇರ್ಬೋದು, ಬಟ್ಟೆ ತೊಳೆಯುವಂಥದ್ದು, ಸ್ನಾನಕ್ಕೆ ಅಣಿ ಮಾಡುವಂಥದ್ದು, ಅಥವಾ ಆಶ್ರಮದ ವ್ಯವಸ್ಥೆಯ ಸೇವೆ ಇರಬಹುದು, ಅಥವಾ ಪರೋಕ್ಷವಾಗಿ ಯಾವುದೋ ಒಂದು ಸೇವೆ ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ಆ ರೀತಿ ಸೇವೆ ಮಾಡಬೇಕು. ಅದಕ್ಕೆ ಮುಖ್ಯ ಉದ್ದೇಶ, ಅದರ ಪರಿಣಾಮ ಏನಪ್ಪ ಅಂದರೆ ಅಹಂಕಾರ ನಿವೃತ್ತಿ ಆಗ್ತದೆ. ಅಂದರೆ ಇನ್ನೊಬ್ಬರ ಸೇವೆ ಮಾಡುವುದರ ಮೂಲಕ ನಾನು ಸಣ್ಣವನು ಅಂತ ಅಂದುಕೊಳ್ಬೇಕಾಗ್ತದೆ. ಸೇವೆಗೆ ಬಹಳ ದೊಡ್ಡ ಸ್ಥಾನ ಇದೆ ಸಾಧನೆಯಲ್ಲಿ. ಕೆಲವು ಆಶ್ರಮಗಳಲ್ಲೆಲ್ಲ ಅಧಿಕಾರಗಳು, ಸ್ಥಾನಮಾನಗಳು ಅಂತ ಬಂದಾಗ ಅವ್ರು ಹೇಳ್ತಾರೆ, ಕೆಲವು ಸೇವೆ ನಾವು ಮಾಡಲ್ಲ ಅಂತ. ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋ ಸೇವೆ ಬೇಕು, ನಮ್ಗೆ ಆ ಸೇವೆ ಬೇಕು, ಈ ಸೇವೆ ಬೇಕು ಅಂತ ಹೇಳ್ತಾರೆ. ಆದರೆ ಉತ್ತಮವಾದ ಸೇವೆ ಏನಪ್ಪ ಅಂದರೆ ಆ ಚಪ್ಪಲಿ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋದು, ಬಾಳೆ ಎಲೆ ತೆಗೆಯೋದು. ಅಂದರೆ ಯಾವುದು ನಿಕೃಷ್ಟ ಅಂತ ಅಂದ್ಕೊಳ್ತೇವೋ ಅದನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ರೆಡಿ ಇದೆ ಅಂತ ಆದರೆ ನಮ್ಮಲ್ಲಿ ವಿನಯ ಜಾಗೃತಿಯಾಗಿದೆ. ಆದ್ದರಿಂದ ಒಂದು ಅಹಂಕಾರದ ಪರೀಕ್ಷೆ ಆಗ್ತದೆ. ಇನ್ನೊಂದು ಗುರುವಿನ ಬಗ್ಗೆ ಶ್ರದ್ಧಾ ಭಕ್ತಿ ಉಂಟಾಗ್ತದೆ. ಗುರುಗಳ ಪೂಜೆಯನ್ನು ಮಾಡುವುದರಿಂದ, ಗುರುಗಳ ಆರಾಧನೆಯನ್ನು ಮಾಡುವುದರಿಂದ ಗುರುಭಕ್ತಿ ನಮ್ಮಲ್ಲಿ ಜಾಗೃತವಾಗ್ತದೆ. ಗುರುಭಕ್ತಿಯಿಂದ ಗುರುವಾಕ್ಯ ಪ್ರಮಾಣವಾಗ್ತದೆ. ಇದು ಬಹಳ ಮುಖ್ಯ. ಶ್ರದ್ಧೆಯಿಂದಲೇ ನಮಗೆ ಆ ವಾಕ್ಯ ಅನ್ನೋದು ಪ್ರಮಾಣದ ವೃತ್ತಿ ಉಂಟಾಗೋದು ಯಾವಾಗ? ಅವರ ವ್ಯಕ್ತಿತ್ವದಲ್ಲಿ ಆಸ್ತಿಕ್ಯ ಬುದ್ಧಿ ಹುಟ್ಟಿದಾಗ, ಗುರುಗಳು ಪ್ರಾಮಾಣಿಕರಾಗಿದ್ದಾರೆ ಎನ್ನುವ ಬುದ್ಧಿ ಹುಟ್ಟಿದಾಗ, ಅವರ ಭಕ್ತಿ ಬಂದಾಗ ಅವರ ವಾಕ್ಯ ಅನ್ನುವಂಥದ್ದು ನಮಗೆ ಪ್ರಮಾಣ ಆಗ್ತದೆ. ಇಲ್ಲದಿದ್ದರೆ ಬೇರೆ ಲೌಕಿಕ ವಾಕ್ಯಗಳ ಹಾಗೆ ಅದು ಒಂದು ಶಬ್ದ ಆಗ್ತದೆ. ಈಗ ನ್ಯೂಸ್ ಪೇಪರಲ್ಲಿ ಅಥವಾ ಟಿ ವಿಯಲ್ಲಿ ಹೇಳುವಂಥದ್ದೆಲ್ಲ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಗೂಗಲಲ್ಲಿ ಸಿಗುವಂಥದ್ದು ಎಲ್ಲವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಗೂಗಲ್ ಯೂನಿವರ್ಸಿಟಿ ಅಂತಲೇ ತಮಾಷೆ ಮಾಡ್ತಾರೆ ಅದಕ್ಕೆ. ಯಾಕೆ? ಬೇಕಾಬಿಟ್ಟು ಎಲ್ಲರೂ ಮನಸ್ಸಿಗೆ ಬಂದಂಗೆ ಬರೀತಾರೆ ಅಂತ. ಆದರೆ ನಮ್ಮ ಗುರುಗಳು ಹಾಗಲ್ಲ, ಅವರು ಹೇಳಿದ ಹಾಗೆ ಬದುಕ್ತಾ ಇದ್ದಾರೆ ಅನ್ನುವ ವಿಶ್ವಾಸ ಶಿಷ್ಯನಿಗೆ ಬಂದಾಗ ಅವರು ಹೇಳ್ತಕ್ಕಂಥ ಪ್ರತಿಯೊಂದು ವಾಕ್ಯವು ಪ್ರಮಾಣವಾಗ್ತದೆ. ಅದಕ್ಕೆ ಸಾಮೀಪ್ಯ, ಇಬ್ಬರ ಸಾಮೀಪ್ಯ, ಸೇವೆ ಮುಂತಾದ ಗುರುಭಕ್ತಿ ಮುಂತಾದವುಗಳನ್ನು ಶಾಸ್ತ್ರ ವಿಧಿಸುತ್ತೆ. ಇಷ್ಟಾದಮೇಲೆ ಶಂಕರರು ಹೇಳ್ತಾರೆ ಮುಂದಿನ ವಾಕ್ಯ, ಬ್ರಹ್ಮೈಕಾಕ್ಷರಮರ್ಥ್ಯತಾ. ಬರೀ ಗುರುಗಳ ಸೇವೆ ಮಾಡ್ಕೊಂಡಿರೋದಷ್ಟೇ ಅಲ್ಲ, ಗುರುಗಳಲ್ಲಿ ಪ್ರಶ್ನೆ ಮಾಡಬೇಕು ಅಂತ. ಗುರುಗಳ ಹತ್ರ ಸಾಧನೆಯ ಬಗ್ಗೆ, ಅಧ್ಯಾತ್ಮ ಪ್ರಗತಿಯ ಬಗ್ಗೆ ಪ್ರಶ್ನೆ ಮಾಡಬೇಕು. ಪರಿಪ್ರಶ್ನ ಎಂಬುದಾಗಿ ಕರೆದಾನೆ ಕೃಷ್ಣ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಪರಿಪ್ರಶ್ನೆ ಅಂದರೆ ಪ್ರಶ್ನೆ ಕೇಳುವಂಥದ್ದು. ಇಲ್ಲಿ ಶಂಕರರು ಹೇಳ್ತಾರೆ, ಏಕಾಕ್ಷರ ಬ್ರಹ್ಮವನ್ನು ಯಾಚಿಸಬೇಕು. ಅರ್ಥ್ಯತಾಮನ್ನು ಕೇಳಿಕೊಳ್ಬೇಕು. ಗುರುಗಳೇ, ನನಗೆ ಏಕಾಕ್ಷರ ಬ್ರಹ್ಮವನ್ನು ಕೊಡಿ ಅಂತ ಕೇಳಬೇಕು. ಏಕಾಕ್ಷರ ಬ್ರಹ್ಮ ಅಂದರೆ ಯಾವುದು? ಓಂಕಾರ. ಸನ್ಯಾಸ ತೆಗೆದುಕೊಂಡಿದ್ದಾನೆ, ಗುರುಕುಲದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಇನ್ನೊಂದು ಕೆಲಸ ಮಾಡಬೇಕಾಗಿದೆ, ಉಪಾಸನೆ ಅಂತ. ಯಾವ ಉಪಾಸನೆ ಅಂದರೆ ಹೊರಗಡೆಗೆ ಮಾಡ್ತಕ್ಕಂತಹ ನಾಮರೂಪಾದಿ ಉಪಾಸನೆಗಳನ್ನು ಸನ್ಯಾಸಿಗೆ ಹೇಳಿಲ್ಲ. ಸನ್ಯಾಸಿಗೆ ಹೇಳಿದ್ದು ಓಂಕಾರ ಉಪಾಸನೆ. ಬೇರೆ ಯಾವ ಮಂತ್ರವಾಗಲಿ ಅಥವಾ ಬೇರೆ ಯಾವ ಪ್ರಕಾರದ ಪೂಜೆ ಆಗಲಿ ಸನ್ಯಾಸಿಗೆ ಇಲ್ಲ. ಉಪನಿಷತ್ ಪಾರಾಯಣ ಮಾಡ್ಬೋದು, ಶಂಕರ ಭಾಷ್ಯ ಪಾರಾಯಣ ಮಾಡ್ಬೋದು, ಆಮೇಲೆ ಉಪನಿಷತ್ ಸಮಾನವಾದ ಮಂತ್ರಗಳು, ಪುರುಷ ಸೂಕ್ತ, ರುದ್ರ ಪ್ರಶ್ನೆ ಮುಂತಾದವು ಪಾರಾಯಣ ಮಾಡ್ಬೋದು. ಕರ್ಮಕಾಂಡಾದಿಗಳನ್ನು ಮಾಡುವ ಹಾಗಿಲ್ಲ ಅವನು.
ಯಜ್ಞಯಾಗಾದಿಗಳನ್ನು ಮಾಡೋದು, ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡೋದು, ಅದ್ಯಾವುದು ವಿಧಿ ಇಲ್ಲ. ಹಾಗೆ ಲೌಕಿಕ ಕಾರ್ಯಗಳನ್ನು ಹೇಳಿಲ್ಲ. ಇಷ್ಟಾಪೂರ್ತ ಕರ್ಮ ಅಂತ ಹೇಳ್ತಾರೆ. ಇಷ್ಟಕರ್ಮ ಅಂದರೆ ಯಜ್ಞಯಾಗಾದಿಗಳು, ಪೂರ್ತಕರ್ಮ ಅಂದರೆ ಕೆರೆ ಬಾವಿ ಶಾಲೆ ಕಟ್ಟಿಸೋದು, ಕಾಲೇಜ್ ಕಟ್ಟಿಸೋದು, ಆಸ್ಪತ್ರೆ ಕಟ್ಟಿಸೋದು, ದೇವಸ್ಥಾನ ಕಟ್ಟಿಸೋದು, ಅದು ಇದು ಪೂರ್ತಕರ್ಮ ಅಂತ ಹೇಳ್ತಾರೆ. ಇಷ್ಟ, ಪೂರ್ತ, ದತ್ತ, ಇದು ಮೂರೂ ಸನ್ಯಾಸಿಗೆ ಮಾಡಲಿಕ್ಕಿಲ್ಲ. ಹಾಗಾದರೆ ಅಂತಃಕರಣ ಶುದ್ಧಿ ಆಗೋದು ಹೇಗೆ? ಕರ್ಮಯೋಗ ಅಂತೂ ನಿಷೇಧ ಮಾಡ್ತಿದ್ದೀರಿ ನೀವು, ಯಾಕಂದರೆ ಕರ್ಮವನ್ನೆಲ್ಲ ಬಿಟ್ಟುಬಿಟ್ಟಿದ್ದಾನೆ ಅವನು. ಮತ್ತು ಚಿತ್ತಶುದ್ಧಿಗೆ ಮಾರ್ಗ ಏನಪ್ಪ ಅಂದರೆ ಪ್ರಣವ ಜಪ, ಓಂಕಾರ ಜಪ, ಇದೊಂದೇ ಮಾಡಬೇಕಾಗ್ತದೆ. ಮತ್ತು ಉಪನಿಷತ್ ಪಾರಾಯಣ. ಆದ್ದರಿಂದ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಯತಿಗಳು ಓಂಕಾರ ಜಪವನ್ನು ಮಾಡಿಕೊಂಡಿದ್ದು ಈ ಉಪನಿಷತ್ ಶಾಂಕರ ಭಾಷ್ಯ ಪಾರಾಯಣವನ್ನು ಮಾಡ್ತಾ ಅದರ ಅರ್ಥ ಚಿಂತನೆಯನ್ನು ಮಾಡ್ತಾಯಿದ್ರು. ಮಾಡಬೇಕು ಅವರಷ್ಟೇ. ಆದ್ದರಿಂದ ಅದನ್ನು ಅವನು ಗುರು ಹತ್ರ ಕೇಳ್ತಾನೆ. ಇದು ಸನ್ಯಾಸಕ್ಕೆ ತತ್ಕಾಲದಲ್ಲೇ ನಡೆಯೋ ಪ್ರಕ್ರಿಯೆ. ಇಲ್ಲಿ ಕ್ರಮ ಒಂದು ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ. ಬಟ್ ಸನ್ಯಾಸ ಕಾಲದಲ್ಲಿಯೇ ಪ್ರಣವ ಜಪದ ಉಪದೇಶ ಕೊಡ್ತಾರೆ ಗುರುಗಳು. ಒಂದು ಮಹಾವಾಕ್ಯ ಉಪದೇಶ, ಇನ್ನೊಂದು ಪ್ರಣವ ಜಪದ ಉಪದೇಶ ಕೊಡ್ತಾರೆ. ಮಹಾವಾಕ್ಯ ಅನ್ನೋದು ಅರ್ಥ ಚಿಂತನೆಗಿರುವಂಥದ್ದು. ಅಂದರೆ ಶಾಸ್ತ್ರೋಪದೇಶದ ಪ್ರತೀಕವಾಗಿ ಮಹಾವಾಕ್ಯ, ಉಪಾಸನೆಗೆ ಪ್ರತೀಕವಾಗಿ ಪ್ರಣವ, ಓಂಕಾರ. ಏನು ಪ್ರಣವ ಎನ್ನುವಂಥ ಶಬ್ದಕ್ಕೆ ಅರ್ಥ ನೋಡಿ, ಅದು ಎಷ್ಟು ಚಂದ ಹೇಳಿದ್ದಾರೆ. ಬ್ರಹ್ಮ ಏಕಾಕ್ಷರಂ, ಏಕಾಕ್ಷರ ಬ್ರಹ್ಮ ಅಂತ ಹೇಳ್ತಾರೆ. ಒಂದೇ ಅಕ್ಷರದಲ್ಲಿರುವ ಪರಬ್ರಹ್ಮ. ಇಡೀ ವೇದ ಮಂತ್ರಗಳಲ್ಲಿ ಕೆಲವು ಅನುಷ್ಠುಪ್ ಛಂದಸ್ಸು, ಕೆಲವು ತ್ರಿಷ್ಠುಪ್ ಛಂದಸ್ಸು, ಜಗತಿ ಛಂದಸ್ಸು, ಪಂಕ್ತಿ ಛಂದಸ್ಸು, ಹೀಗೆ ಬೇರೆ ಬೇರೆ ಛಂದಸ್ಸುಗಳಿರ್ತದೆ. 34 ಅಕ್ಷರ, 12 ಅಕ್ಷರ, 16 ಅಕ್ಷರ, 24 ಅಕ್ಷರ, ಹೀಗೆ ಬೇರೆ ಬೇರೆ ಅಕ್ಷರಗಳು. ಒಂದೇ ಅಕ್ಷರದ ಒಂದು ಮಂತ್ರ ಇದ್ದರೆ, ಒಂದೇ ಅಕ್ಷರದ ಒಂದು ಮಂತ್ರ ಇದ್ದರೆ ಅದು ಪ್ರಣವ, ಓಂಕಾರ. ಅಕ್ಷರ ಒಂದೇ, ಅದರ ಮಂತ್ರ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಆ ಓಂಕಾರ ಅನ್ನುವಂಥದ್ದು ಇಡೀ ವೇದದ ಸಾರ. ಗಾಯತ್ರಿ ಮಂತ್ರ ಹೇಳುವಾಗ ಓಂ ಎಂಬುದನ್ನು ಹೇಳಿ ಭೂರ್ಭುವಸ್ವ ಅಂತೇಳಿ ಗಾಯತ್ರಿ ಮಂತ್ರ ಹೇಳ್ತಾರಲ್ಲ, ಭೂರ್ಭುವಸ್ವಕ್ಕೆ ವ್ಯಾಹೃತಿ ಅಂತಾರೆ. ಈ ಓಂಕಾರ ವ್ಯಾಹೃತಿ ಸಹಿತವಾದ ಈ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ಋಷಿಗಳು ಕಂಡುಕೊಂಡರು. ತತ್ಸವಿತೃವರೆಣ್ಯ ಅಂತಕ್ಕಂಥ ಗಾಯತ್ರಿ ಮಂತ್ರ ಅನ್ನೋದು ವೇದದಲ್ಲಿಯೇ ಇದೆ. ವಿಶ್ವಾಮಿತ್ರ ಮಹರ್ಷಿಗಳು ಕಂಡುಕೊಂಡಿದೆ ಅಂದರೆ ಓಂ ಮತ್ತು ಭೂರ್ಭುವಸ ಸೇರಿಸಿ ಇದನ್ನೇ ಹೇಳಿದಾಗ ಇದಕ್ಕೆ ಅದ್ಭುತವಾದ ಶಕ್ತಿ ಬರ್ತದೆ ಎಂಬುದಾಗಿ ಕಂಡುಕೊಂಡು ಅದನ್ನು ಉಪದೇಶ ಮಾಡೋದು. ಆದ್ದರಿಂದ ಅದಕ್ಕೆ ವಿಶ್ವಾಮಿತ್ರ ಋಷಿ ಅಂತ ಹೇಳೋದು. ಸೊ ಆ ಗಾಯತ್ರಿ ಮಂತ್ರ ಇಡೀ ವೇದದ ಸಾರ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಓಂಕಾರದಿಂದ ಓಂಕಾರವನ್ನು ವಿಸ್ತಾರ ಮಾಡಿದಾಗ ವ್ಯಾಹೃತಿ, ಭೂಹು ಭುವಃ ಸುವಃ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಇದೆಯಲ್ಲ, ಅಕಾರ ಉಕಾರ ಮಕಾರಗಳು ವಿಸ್ತಾರವಾದಾಗ ಭೂಹು ಭುವಃ ಸುವಃ. ಅದು ವಿಸ್ತಾರವಾದಾಗ ಗಾಯತ್ರಿಯ 3 ಪಾದಗಳು, ಆ ಗಾಯತ್ರಿಯ 3 ಪಾದಗಳು ವಿಸ್ತಾರವಾದಾಗ ಋಗ್ ಯಜುಸ್ ಸಾಮ ಅಲ್ಲ, 3 ವೇದ ಎಂಬುದಾಗಿ ಹೇಳ್ತಾರೆ. 4ನೇ ವೇದ ಅಂತ ತಕ್ಕೊಳ್ಳಲ್ಲ ಅಂತ ಡೌಟ್ ಬರ್ತಲ್ಲ ಟಕ್ ಅಂತ. ಆ 3 ವೇದ ಎನ್ನುವ ಶಬ್ದಕ್ಕೆ ಅರ್ಥ 3 ರೀತಿಯಲ್ಲೇ ವೇದ ಮಂತ್ರಗಳನ್ನು ನಾವು ಹೇಳುವಂಥದ್ದು. ಒಂದು ಪದ್ಯದ ರೂಪದಲ್ಲಿ, ಇನ್ನೊಂದು ಗದ್ಯದ ರೂಪದಲ್ಲಿ, ಇನ್ನೊಂದು ಗಾಯನದ ರೂಪದಲ್ಲಿ. 3 ರೀತಿಯಲ್ಲಿ ಹೇಳುವಂಥದ್ದರಿಂದ 3 ವೇದ ಎಂಬುದಾಗ ಆ ಅರ್ಥದಲ್ಲಿ ಹೊರತು ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದಲ್ಲಿ ಸಾಮಾನ್ಯವಾಗಿ ಬರತಕ್ಕಂಥದ್ದು ಲೌಕಿಕವಾದ ಪ್ರಕ್ರಿಯೆಗಳು ಹೆಚ್ಚಳವಾಗಿದೆ. ಅದರಿಂದ ಈ 3 ವೇದಗಳನ್ನು ಹೇಳ್ತಾರೆ. ಆದರೆ ವಾಸ್ತವವಾಗಿ ಅಥರ್ವವೇದ ಸೇರಿಸ್ಕೋಬೇಕು. ಹೀಗೆ ಪ್ರಣವದಿಂದ ವಿಸ್ತಾರವಾಗಿ ಎಲ್ಲ ವೇದ ಮಂತ್ರಗಳಿರುವುದರಿಂದ ಪ್ರಣವವೇ ಆಧಾರ. ಆದ್ದರಿಂದ ವೇದಗಳಲ್ಲಿ ನಾನು ಪ್ರಣವ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಅಲ್ವಾ, ರಸೋಹಮಪ್ಸು ಕೌಂತೆಯ ಅನ್ನುವಂತಹ ಬರೋದು ಎಲ್ಲಿ? ಅದು 4ನೇ ಅಧ್ಯಾಯ, 7ನೇ ಅಧ್ಯಾಯ. ರಸೋಹಮಪ್ಸು ಕೌಂತೆಯ ಅಂತ ಹೇಳುವಲ್ಲಿ ಪ್ರಣವ ಸರ್ವರ್ಥ ಪ್ರಕರ್ಷೇಣ ನೂಯತೆ ಇತಿ ಪ್ರಣವ. ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತಿ ಪ್ರಣವ. ಯಾವುದರಿಂದ ಆ ಪರಮಾತ್ಮನನ್ನು ಚೆನ್ನಾಗಿ ವಿವರಿಸಿದ್ದಾರೋ ಆ ಅಕ್ಷರಕ್ಕೆ ಪ್ರಣವ ಅಂತ ಹೆಸರು. ಭಗವಂತನ ಸಗುಣ ರೂಪವನ್ನು ನಿರ್ಗುಣ ರೂಪವನ್ನು ವರ್ಣಿಸಿರುವಂತಹ ಶಬ್ದಕ್ಕೆ ಪ್ರಣವ. ಓಂಕಾರ ಅನ್ನುವಂಥದ್ದು ಇಷ್ಟು ಚಂದದಲ್ಲಿ ಭಗವಂತನನ್ನು ವಿವರಿಸುತ್ತೆ. ಅತ್ಯಂತ ಕಡಿಮೆ ಪದಗಳೇನು ಅಲ್ಲಿ ಅಕ್ಷರವೇ ಇರೋದು. ಒಂದು ಅಕ್ಷರದಲ್ಲಿಯೇ ಭಗವಂತನ ಎಲ್ಲ ಸ್ವರೂಪವನ್ನು ಚಂದಲ್ಲಿ ಬರೆಸ್ತದೆ. ಅದ್ರ ವಿವರಣೆ ಬೇಕು ಅಂದರೆ ನಾವು ಮಾಂಡೂಕ್ಯ ಉಪನಿಷತ್ತಿಗೆ ಹೋಗಬೇಕು. ಇಡೀ ಮಾಂಡೂಕ್ಯ ಉಪನಿಷತ್ತು ಅನ್ನೋದು ಏಕಾಕ್ಷರವಾದ ಪ್ರಣವದ ವಿವರಣೆ. ಭಗವಂತನ ಅಕಾರ ಉಕಾರ ಮಕಾರದ ಅನುಸಂಧಾನದ ಮೂಲಕ ಈ 3 ಜಗತ್ತು ಮತ್ತು ಜಾಗೃತ ಸ್ವಪ್ನ ಸುಷುಪ್ತಿಗೆ ಸಾಕ್ಷಿಯಾಗಿರುವ ಪರಮಾತ್ಮ ತತ್ವವನ್ನು ವಿವರಿಸಿರುವಂಥ ಉಪನಿಷತ್ತು. ಛಾಂದೋಗ್ಯ, ಬೃಹದಾರಣ್ಯಕ ಎಲ್ಲ ಕಡೆಯೂ ಬರುತ್ತೆ.
ಆದರೆ ಮಾಂಡೂಕ್ಯದಲ್ಲಿ ವಿಶೇಷವಾಗಿ ಅವಸ್ಥಾತ್ರಯದ ಮೂಲಕ ಆ ಪ್ರಣವ ಸ್ವರೂಪವನ್ನು ವಿವರಿಸುತ್ತೆ. ಹಾಗೂ ಪ್ರಶ್ನೋಪನಿಷತ್ತಿನಲ್ಲಿಯೂ ಕೂಡ ಪ್ರಣವ ಓಂಕಾರ ಅನ್ನುವಂಥದ್ದು ಭಗವಂತನ ಸುಗುಣ ಮತ್ತು ನಿರ್ಗುಣ ಎರಡರ ವಾಚಕ ಎಂಬುದಾಗಿ ಹೇಳುವುದನ್ನು ಕಾಣ್ತೇವೆ. ಈ ಓಂಕಾರಕ್ಕೆ ಅನಾಹತನಾದ ಎನ್ನುವಂತಹ ಹೆಸರು ಕೂಡ ಇದೆ. ಅನಾಹತನಾದ ಅಂದರೆ ಪ್ರಿಮಾರ್ಡಿಯಲ್ ಸೌಂಡ್ ಅಂತ ಹೇಳ್ತಾರೆ ಅನ್ಸುತ್ತೆ ಇಂಗ್ಲೀಷಲ್ಲಿ ಬಹುಶಃ. ಅಂದರೆ ಮೂಲ ಶಬ್ದ ಅಂತ. ಈ ಜಗತ್ತಿನಲ್ಲಿ ಎಲ್ಲ ಶಬ್ದಗಳನ್ನು ಅಳಿಸಿ ಹೋಗದೇ ಇರುವ ಒಂದು ಶಬ್ದ ಇದೆ, ಅದನ್ನೇ ಓಂಕಾರ. ಸೃಷ್ಟಿಯ ಆದಿಯಲ್ಲಿ ಇರುವ ಶಬ್ದ, ಅಂತ್ಯದಲ್ಲೂ ಇರುವ ಶಬ್ದ. ಆಹತ ಶಬ್ದಗಳು ಅಂದರೆ ಒಂದಕ್ಕೊಂದು ಘರ್ಷಣೆ ಆದಾಗ ಉಂಟಾದ ಶಬ್ದ ಆಹತ ಶಬ್ದಗಳು. ಶಂಖ, ಜಾಗಟೆ, ಡಮರು, ಚಪ್ಪಾಳೆ ಇವೆಲ್ಲ ಆಹತ ಶಬ್ದಗಳು. ಅನಾಹತ ಅಂದರೆ ಯಾವ ಎರಡು ವಸ್ತುಗಳ ಘರ್ಷಣೆಯೇ ಇಲ್ಲದೆ ಇರುವ ನಾದ. ಅದಕ್ಕೆ ಯೋಗಿಗಳು ಧ್ಯಾನದ ಸ್ಥಿತಿಯಲ್ಲಿ ಉನ್ನತ ಸ್ಥಿತಿಗೆ ಏರಿದಾಗ ಈ ಅನಾಹತನಾದ ಕೇಳುತ್ತೆ ಅಂತ ಹೇಳ್ತಾರೆ. ಅನಾಹತನಾದ ಅಂದರೆ ಓಂಕಾರ ಶಬ್ದ. ಸೃಷ್ಟಿಯ ಆರಂಭದಲ್ಲಿ ಹೊರಟಿದ ಶಬ್ದ ಎಂಬುದಾಗಿ ಸ್ಮೃತಿಕಾರರು ಹೇಳಿದ್ದಾರೆ. ಓಂಕಾರಶ್ಚ ಅಥಶಬ್ದಶ್ಚ ದ್ವಾವೇವೋ ಬ್ರಹ್ಮಣಃ ಪುರ ಅಂತ. ಓಂಕಾರ ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದೆ, ಆದ್ದರಿಂದ ಮಂಗಲ, ಇದು ಮಂಗಲವಾದ ಶಬ್ದ ಅಂತ. ನಾವು ಮಂತ್ರಪುಷ್ಪ ಮಾಡುವಾಗ ದೇವರಿಗೆ ಮಂತ್ರಪುಷ್ಪ ಮಾಡುವಾಗ ನೀವು ಕೇಳಿರ್ತೀವಿ, ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೇಶ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸಮಹೇಶ್ವರ ಅಂತ. ಏನದ್ರ ಅರ್ಥ? ಪರಮೇಶ್ವರನ ಡೆಫಿನಿಷನ್ ಹೇಳುತ್ತೆ ಅದು ಆ ಮಂತ್ರ. ಯೋ ವೇದಾದೌ ಸ್ವರಃ ಪ್ರೋಕ್ತೋ, ವೇದದ ಆದಿಯಲ್ಲಿ ಯಾವ ಸ್ವರ ಇದೆಯೋ, ವೇದವನ್ನು ಹೇಳೋದಕ್ಕಿಂತ ಮುಂಚೆ ಓಂಕಾರವನ್ನು ಹೇಳಬೇಕು ಅಂತಿದೆ. ಯಾವುದೇ ಮಂತ್ರ ಶುರು ಮಾಡೋದಕ್ಕಿಂತ ಮುಂಚೆ ಓಂ ತಚ್ಛಯ್ಯೋರಾವೃಣೀಮಹೇ ಓಂ ಸಹಸ್ರ ಶೀರ್ಷ ಪುರುಷಃ, ವೇದದ ಆರಂಭದಲ್ಲಿ ಓಂಕಾರವನ್ನು ಹೇಳಬೇಕು ಅನ್ನುವಂಥದ್ದು ವೇದ ಮಂತ್ರಕ್ಕೆ ನಿಯಮ. ಈಗ ಬೇರೆ ಸಂದರ್ಭಗಳಲ್ಲಿ ಶ್ರೀಕಾರವನ್ನು ಹೇಳ್ಬೋದು. ಶ್ರೀಕಾರ ಮತ್ತು ಓಂಕಾರವೂ ಕೂಡ ಸಮಾನಾರ್ಥಕವೇ ಅದು. ಆದ್ದರಿಂದ ವೇದದ ಆದಿಯಲ್ಲಿ ಯಾವ ಶಬ್ದ ಅಕ್ಷರವನ್ನು ಹೇಳ್ತೇವೋ, ವೇದಾದೋ ಸ್ವರಃ ಪ್ರೋಕ್ತ, ಯಾವ ಸ್ವರವನ್ನು ಹೇಳ್ತೇವೋ ಅದು ಓಂಕಾರ. ವೇದಾಂತೇಜ ಪ್ರತಿಷ್ಠಿತ, ವೇದಾಂತದಲ್ಲಿ ಯಾವುದು ಪ್ರತಿಷ್ಠಿತವಾಗಿದೆಯೋ ಆ ಬ್ರಹ್ಮವಸ್ತು. ತಸ್ಯ ಪ್ರಕೃತಿಲೀನಸ್ಯ, ಪ್ರಕೃತಿಲೀನ ಅಂದರೆ ಹಿರಣ್ಯಗರ್ಭ. ಆ ಹಿರಣ್ಯಗರ್ಭನಿಗೂ ಪರಹ ಶ್ರೇಷ್ಠ ಯಾವನಿದ್ದಾನೋ ಸ ಮಹೇಶ್ವರ, ಅವನೇ ಮಹೇಶ್ವರನು ಅಂತ. ಮಹೇಶ್ವರ ಅಥವಾ ಪರಮಾತ್ಮ ಯಾರು ಅಂದರೆ ವೇದದ ಆದಿಯಲ್ಲಿ ಓಂಕಾರದಿಂದ ಸ್ತುತಿಸಲ್ಪಡುವನು, ವೇದಾಂತದಲ್ಲಿ ಪರಬ್ರಹ್ಮ ಅಂತ ಕರೆಯಲ್ಪಡುವವನು, ಆ ಚತುರ್ಮುಖ ಬ್ರಹ್ಮನಿಗೂ ಅಥವಾ ಹಿರಣ್ಯಗರ್ಭನಿಗೂ ಹಿರಿಯನಾದವನು, ಅವನೇ ಪರಮಾತ್ಮ ಎಂಬುದಾಗಿ ಆ ಮಂತ್ರದ ಅರ್ಥ. ಈ ಎಲ್ಲ ಉಪನಿಷತ್ತುಗಳಲ್ಲಿಯೂ ಈ ಓಂಕಾರದ ಮಹತ್ವವನ್ನು ಹೇಳುತ್ತೆ. ತೈತ್ತರೀಯ ಉಪನಿಷತ್ತಲ್ಲಿ ಯಶ್ಚಂದಸಾ ವೃಷಭೋ ವಿಶ್ವರೂಪ, ಮಂತ್ರಗಳಿಗೆಲ್ಲ ಋಷಭ ಇದ್ದಾನೆ ಅಂತ. ಮಂತ್ರಗಳೆಲ್ಲ ಗೋವುಗಳಿದ್ರೆ ಮಧ್ಯದಲ್ಲೊಂದು ಋಷಭ ಅಂದರೆ ಎತ್ತು ಗೂಳಿ ನಡ್ಕೊಂಡು ಹೋದ್ರೆ ಹೇಗಿರ್ತದೋ ಹಾಗೆ ಅದು ಪ್ರಣವ ಅಂತ ಹೇಳುತ್ತೆ. ಓಮಿತಿ ಬ್ರಹ್ಮ ಓಮಿತಿ ಇದಗಂ, ಈ ರೀತಿಯಾಗಿ ಅನೇಕ ಮಂತ್ರಗಳೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಆ ಪ್ರಣವೋಪಾಸನೆ ಯಾವಾಗಲೂ ಪ್ರಣವವನ್ನು ಸಗುಣವಾಗಿಯೂ ನಿರ್ಗುಣವಾಗಿಯೂ, ಆರಂಭದಲ್ಲಿ ಸಗುಣವಾಗಿ ತೆಗೆದುಕೊಳ್ಳಬಹುದು, ಸೃಷ್ಟಿ ಸ್ಥಿತಿ ಲಯಕರ್ತನಾದ ಈಶ್ವರ ಎಂಬುದಾಗಿ. ಆಮೇಲೆ ಅವನಿಗೆ ವೇದಾಂತ ವಿಚಾರಗಳನ್ನು ತಿಳಿದ ಮೇಲೆ ಅದೇ ಓಂಕಾರವೇ ಅವನ ಏನು ಜೀವಬ್ರಹ್ಮೈಕ್ಯ ಅನುಸಂಧಾನಕ್ಕೆ ಸಹಾಯ ಆಗ್ತದೆ. ಹೇಗೆ ಗಾಯತ್ರಿ ಮಂತ್ರ ಗೃಹಸ್ಥನಿಗೆ ಆ್ಯಕ್ಚುಲಿ ಬರೀ ಪ್ರಣವವನ್ನು ಜಪಿಸಲಿಕ್ಕೆ ಯತಿಗಳಿಗೆ ಮಾತ್ರ ಅಧಿಕಾರ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಬರೀ ಓಂಕಾರ ಜಪ ಮಾಡು ಯತಿಗಳು ಮಾತ್ರ. ಬೇರೆಯವರು ಓಂಕಾರದೊಡನೆ ಬೇರೆ ಸೇರಿಸಿಕೊಂಡು ಹೇಳಬೇಕು, ಓಂ ನಮಃ ಶಿವಾಯ, ಓಂ ನಮೋ, ಈ ರೀತಿ. ಈಗ ಒಬ್ಬ ಗಾಯತ್ರಿ ಮಂತ್ರ ಪಠಿಸ್ತಾನೆ ಗೃಹಸ್ಥನಾದವನು ಅಂತಿದ್ರೆ, ಅವನಿಗೆ ಆರಂಭದಲ್ಲಿ ಗಾಯತ್ರಿ ಮಂತ್ರದ ಅರ್ಥ ಏನಪ್ಪ ಅಂದರೆ ಹಿರಣ್ಯಗರ್ಭ ತತ್ವ ಅಂತ, ಅಂದರೆ ಈಶ್ವರ ತತ್ವ ಅಂತ. ಆದರೆ ಮುಂದೆ ಗಾಯತ್ರಿ ಮಂತ್ರದ ಅರ್ಥ ನೋಡಿದಾಗ ಗೊತ್ತಾಗುತ್ತೆ ಪರಬ್ರಹ್ಮವನ್ನೇ ಸೂಚಿಸುತ್ತೆ. ಹಾಗೆ ನಮ್ಮ ವೈದಿಕ ಮಂತ್ರಗಳೆಲ್ಲ ಅಷ್ಟು ಶ್ರೇಷ್ಠವಾದವು. ಮೇಲ್ನೋಟಕ್ಕೆ ಈಶ್ವರನ್ನು ತೋರಿಸಿದ್ರು ಒಳಹೊಕ್ಕಿ ನೋಡಿದರೆ ನಿರ್ಗುಣ ಬ್ರಹ್ಮವನ್ನು ಸೂಚಿಸುತ್ತದೆ. ಹಾಗೆ ಓಂಕಾರ ಆರಂಭದಲ್ಲಿ ಸುಗುಣ ಬ್ರಹ್ಮವಾದರೆ ವೇದಾಂತ ಜ್ಞಾನ ಆದಮೇಲೆ ನಿರ್ಗುಣ ಬ್ರಹ್ಮವಾಗಿ ಅವನು ಅನುಸಂಧಾನವನ್ನು ಮಾಡ್ತಾನೆ. ಅದಕ್ಕೆ ಪ್ರಣವಚನ. ಆಮೇಲೆ ಮುಂದೆ ಗುರುಗಳು ಶ್ರುತಿ ಶಿರೋ ವಾಕ್ಯಂ ಸಮಾಕರ್ಣ್ಯತ, ಸಮ್ಯಕ್ ಆಕರ್ಣ್ಯತ, ಚೆನ್ನಾಗಿ ಕೇಳಿಸ್ಕೊಳ್ಳೋದು ಅಂದ್ರೇನು? ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬೇಕಲ್ಲ, ಈ ಕಿವಿಲಿ ಕೇಳಿ ಒಳಗಡೆ ಇಳಿಬೇಕು. ಯಾವುದನ್ನು ಕೇಳಿಸ್ಕೊಳ್ಬೇಕು? ಶ್ರುತಿ ಶಿರೋ ವಾಕ್ಯಂ. ನಾವು ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಅಂತೇವಲ್ಲ, ಆ ವೇದಾಂತ ಶ್ರವಣ, ವೇದಾಂತಕ್ಕೆ ಇನ್ನೊಂದು ಹೆಸರು ಇಲ್ಲಿ ಶ್ರುತಿಶಿರ. ಇದನ್ನು ಜ್ಞಾನಯೋಗ ಸಾಧನೆ ಅಂತ ಕರೀತಾರೆ. ಜ್ಞಾನಯೋಗ ಅಂದ್ರೇನು? ವೇದಾಂತ ಶ್ರವಣ,
ವೇದಾಂತ ಮನನ, ವೇದಾಂತದ ನಿಧಿಧ್ಯಾಸನ, ಇದು ಜ್ಞಾನಯೋಗ. ಈ ಶಬ್ದ ಯಾಕೆ ನೀವು ಒತ್ತು ಕೊಡ್ತೀರಿ ಅಂದರೆ, ಈ ಭಕ್ತಿಯಲ್ಲೂ ಶ್ರವಣ ಭಕ್ತಿ ಅಂತ ಒಂದು ಬರ್ತದೆ. ಭಗವಂತನ ಮಹಿಮೆಯನ್ನು, ಭಗವದ್ಭಕ್ತರ ಮಹಿಮೆಯನ್ನು, ಪುರಾಣ ಮುಂತಾದವುಗಳನ್ನು ಕೇಳುವುದು ಶ್ರವಣ ಅಂತಾರೆ. ಆದರೆ ಇಲ್ಲಿ ಅದನ್ನು ಹೇಳಲಿಲ್ಲ. ಶ್ರುತಿಶಿರ ಅಂದರೆ ವೇದಾಂತ ಅಂತ ಹೇಳಿದರೆ ಏನು? ಕಟ್ಟೆ ಮೇಲೆ ಕೂತ್ಕೊಂಡು ಪುರ್ಸೋತಿದ್ದಾಗೆಲ್ಲ ಹೇಳ್ತಾವಲ್ಲ, ಅದಕ್ಕೆ ವೇದಾಂತ ಅಂತ ಹೇಳ್ತಾರೆ. ಅದು ವೇದಾಂತ ಕೇಳಿದರೆ ನೀವು ವೇದಾಂತ ಹೇಳಬೇಡಿ ಮಾರೋದು ನೀವು ಸುಮ್ಮನೆ ಅಂತ ಹೇಳ್ತಾರೆ ಅಲ್ಲ. ಪುರಾಣ, ವೇದಾಂತ, ತೀರ್ಥ, ಪೂಜೆ, ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಅಲ್ಲ. ಪೂಜೆ ಮಾಡ್ತೇನೆ ನೋಡಿ ನಿನಗೆ ಅಂತ ಹೇಳಿದರೆ ಅರ್ಥ ಬೇರೆ. ಅವನು ಸ್ವಲ್ಪ ತೀರ್ಥ ತೆಗೆದುಕೊಂಡಿದ್ದಾನೆ ಅಂದರೆ ಅರ್ಥ ಬೇರೆ. ಅವರು ಅಗ್ನಿಹೋತ್ರಿಗಳು ಅಂದರೆ ಅರ್ಥ ಬೇರೆ. ಅಂತ ಪುರಾಣ ಅಂತ ಹೇಳಿದ್ರೆ ಕೊರಿತಾನೆ ಅಂತ ಅರ್ಥ. ಅಪ್ಪ ಬಿಡೋದೇ ಇಲ್ಲ ಅವನು ಅಂತ. ಹಾಗೆ ವೇದಾಂತ ಹಾಗೆ ತಲೆ ಅರ್ಥ ಆಗದಿದ್ದು ಮಾತಾಡಿದ್ರೆ ಅವನು ಭಾಳ ವೇದಾಂತ ಮಾತಾಡ್ತಾನೆ ರೀ ಅವನು. ಅರ್ಥವೇ ಆಗಲ್ಲ ಮಾತಾಡಿದ್ದು. ಅದಕ್ಕೆ ಕೆಲವರು ತಮಾಷೆ, ವೇದಾಂತ ಅಂದರೆ ಏನು ಗೊತ್ತಾ? ನಮಗೆ ಅರ್ಥವಾಗದ್ದನ್ನು ಇನ್ನೊಬ್ಬರಿಗೆ ಅರ್ಥವಾಗದಂತೆ ಹೇಳುವುದು ವೇದಾಂತ ಅಂತ. ಮಧ್ಯೆ ಮಧ್ಯೆ ಹೀಗೆ ನಾವು ತಮಾಷೆ ಮಾಡಬೇಕು. ಯಾಕಂದರೆ ಸೀರಿಯಸ್ ಆಗಿಬಿಟ್ರೆ ನನಗೂ ವೇದಾಂತ ಅಂತ ಕರೆಬೇಕಷ್ಟ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ. ವೇದಾಂತ ಅಂದರೆ ಉಪನಿಷತ್ತುಗಳಿಗೆ ವೇದಾಂತ ಅಂತ ಕರೀತಾರೆ. ನೀವು ತುಂಬ ಶ್ರವಣ ಮಾಡಿದವರು ಆದುದರಿಂದ ನಾನು ಹೆಚ್ಚು ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೊಸಬರಿದ್ರೂ ಗೊತ್ತಾಗಲಿ ಅಂತ ಹೇಳ್ತೇನೆ. ವೇದ ಪೂರ್ವ ಮತ್ತು ವೇದಾಂತ ಅಂತ ಎರಡು ಭಾಗ ಬರ್ತದೆ. ವೇದದಲ್ಲಿಯೇ ವೇದ ಪೂರ್ವ, ವೇದಾಂತ. ಅಂತಂದರೆ ಕೊನೆ, ಪೂರ್ವ ಅಂದರೆ ಮೊದಲು ಅಂತ. ವೇದದ ಮೊದಲನೇ ಬರುವಂಥದ್ದು ಸಂಹಿತಾ, ಬ್ರಾಹ್ಮಣ, ಆರಣ್ಯಕ ಅನ್ನೋದು ವೇದ ಪೂರ್ವ. ಉಪನಿಷತ್ತುಗಳನ್ನು ವೇದಾಂತ ಅಂತ ಕರೀತಾರೆ. ವೇದದ ಕೊನೆಯಲ್ಲಿ ಬರ್ತದೆ ಅನ್ನೋ ಕಾರಣಕ್ಕೆ. ಹಾಗೆ 108 ಉಪನಿಷತ್ತುಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಶಂಕರ ಭಗವತ್ಪಾದರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. 10 ಉಪನಿಷತ್ತುಗಳಿಗೆ ಯಾಕೆ ಬರೆದ್ರು ಶಂಕರರು, ಬೇರೆ ಉಪನಿಷತ್ತು ಯಾಕೆ ಬರೆದಿಲ್ಲ ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ಹೌದು, ಅಂದರೆ ಬ್ರಹ್ಮಸೂತ್ರ ಅಂತ ಒಂದು ಗ್ರಂಥ ಇದೆ ವೇದಾಂತದಲ್ಲಿ. ಬ್ರಹ್ಮಸೂತ್ರ ಗ್ರಂಥ. ಬ್ರಹ್ಮಸೂತ್ರ ಇಸ್ ದ ಆ್ಯಕ್ಚುಯಲ್ ಟೆಕ್ಸ್ಟ್ ಆಫ್ ವೇದಾಂತ. ವೇದಾಂತದ ಟೆಕ್ಸ್ಟ್ ಬುಕ್ ಯಾವುದು ಅಂತ ನೀವು ಕೇಳಿದರೆ ಬ್ರಹ್ಮಸೂತ್ರವೇ. ಯಾಕಂದರೆ ಸಿಸ್ಟಮ್ಯಾಟಿಕ್ ಅಂದರೆ ಆರ್ಡರ್ ಆಗಿರತಕ್ಕಂತಹ ಒಂದು ಪಾಠ ಇದೆ ಅದರಲ್ಲಿ. ಆ ಬ್ರಹ್ಮಸೂತ್ರದಲ್ಲಿ ಭಗವಾನ್ ವೇದವ್ಯಾಸರು ಮುಖ್ಯವಾಗಿ ಚರ್ಚೆ ಮಾಡಿದ್ದು 10 ಉಪನಿಷತ್ತುಗಳ ಬಗ್ಗೆ. ಆದ್ದರಿಂದ ಶಂಕರರು ಈ 10 ಉಪನಿಷತ್ತುಗಳ ಭಾಷೆ ಬರ್ತಾರೆ. ಆಮೇಲೆ ಈ 10 ಉಪನಿಷತ್ತುಗಳು 4 ವೇದದಿಂದ ಆಯ್ಕೆ ಮಾಡಿತ್ತು. ಅಂದರೆ 4 ವೇದಗಳ ವಿಚಾರವು ಒಂದೇ ಆಗಿದೆ ಅನ್ನೋದು ತೀರ್ಮಾನ ಮಾಡಲಿಕ್ಕೂ ಅವರು 4 ವೇದಗಳಿಂದ 2-3 ಈ ರೀತಿ ತಕ್ಕೊಂಡ್ರು. ಆಮೇಲೆ ಇನ್ನೊಂದು, ವೇದಾಂತದ ಎಲ್ಲ ಪ್ರಕ್ರಿಯೆಗಳು, ಅವಸ್ಥಾತ್ರಯ, ಪಂಚಕೋಶ ಮುಂತಾದ ಎಲ್ಲ ಪ್ರಕ್ರಿಯೆಗಳು ಈ 10 ಉಪನಿಷತ್ತುಗಳಿದೆ. ಒಬ್ಬನಿಗೆ ಬ್ರಹ್ಮಜ್ಞಾನ ಪಡೀಲಿಕ್ಕೆ ಬೇಕಾದ ಸಾಕಷ್ಟು ಇನ್ಫಾರ್ಮೇಷನ್ ಈ 10ರಲ್ಲಿದೆ. ಅದಕ್ಕೆ 10ಕ್ಕೆ ಸೀಮಿತ ಮಾಡಿಕೊಂಡ್ರು. ಅದಲ್ಲದೆ ಒಂದು 4-5 ಉಪನಿಷತ್ತುಗಳನ್ನು ಅವರು ಭಾಷ್ಯದಲ್ಲಿ ಬಳಸಿದ್ದಾರೆ. ಶ್ವೇತಾಶ್ವತರವನ್ನು, ಮಹಾನಾರಾಯಣವನ್ನು, ಜಾಬಾಲ ಉಪನಿಷತ್ತನ್ನು, ಕೌಶತಿಕಿ ಉಪನಿಷತ್ತನ್ನು, ಇವನ್ನೆಲ್ಲ ಅವರು ಭಾಷೆಯಲ್ಲಿ ಅಲ್ಲಲ್ಲಿ ನೀವು ನಮೂದಿಸಿದ್ದಾರೆ. ಆದರೆ ಅವರಾಗಿ ಭಾಷೆ ಬರೆದಿಲ್ಲ. ಒಟ್ಟಿನಲ್ಲಿ ಈ ಉಪನಿಷತ್ತಿನ ಅಧ್ಯಯನವನ್ನು ಮಾಡಬೇಕು. ಸರಿ, ಉಪನಿಷತ್ತಿನ ಅಧ್ಯಯನ ಹೇಗೆ ಮಾಡೋದು? ಪುಸ್ತಕ ಹಿಡ್ಕೊಂಡು ಓದೋಣ ಅಂತ ಹೇಳ್ಕೊಂಡು ನೀವು ವಿಚಾರ ಮಾಡಿದರೆ ಅರ್ಥ ಆಗಲ್ಲ. ಪುಸ್ತಕ ಅಂಗಡಿಯಲ್ಲಿ ತಂದುಕೊಂಡು ಉಪನಿಷತ್ತು ಓದಲಿಕ್ಕೆ ಶುರು ಮಾಡಿದರೆ ತಲೆ ಬುಡ ಗೊತ್ತಾಗಲ್ಲ. ಎಂತೆಂಥದ್ದೋ ಹೇಳಿದ್ದಾರೆ ಅಂತ. ಇವನು ಮ್ಯಾಕ್ಸ್ ಮುಲ್ಲರ್ ಅಂತ ವಿದೇಶದಿಂದ ನಮ್ಮ ದೇಶ ಬ್ರಿಟಿಷರ ಕಾಲದಲ್ಲಿ ಕರೆಸಿದ್ರು. ಅಲ್ಲ, ಅವ್ನು ಕರೆಸಿರೋ ಉದ್ದೇಶವೇ ನಮ್ಮ ಸಂಸ್ಕೃತಿಯನ್ನು ಅವಹೇಳನ ಮಾಡುವಂಥದ್ದೆಲ್ಲ ಅದು ಒಳಗಡೆಗೆ ನಡೆದಿದೆ. ಅವನೇನು ಮಾಡಿದ್ದಾನೆ, ಕಾಶಿಗೆ ಬಂದು ಸಂಸ್ಕೃತ ಕಲಿತು ಋಗ್ವೇದವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ಆಮೇಲೆ ಒಂದು ಪತ್ರ ಬರೆದಿದ್ದಾನೆ. ಏನು, ಇದರಲ್ಲಿ ಏನೂ ತಲೆ ಬುಡ ಇಲ್ಲದ ವಿಚಾರಗಳು ಉಂಟು ಅಂತ. ಏನು ಈಗಿನ ಬುದ್ಧಿಜೀವಿಗಳು ಹಾಗೆ ಹೇಳ್ತಾರೆ, ವೇದಗಳಲ್ಲೆಲ್ಲ ಯಾವುದು ತಲೆ ಬುಡ ಇಲ್ಲ ಅಂತ. ಯಾವತ್ತೂ ಕೂಡ ಯಾವುದೇ ಶಿಕ್ಷಣ ಪಡಿಬೇಕಾದ್ರೆ ಅದಕ್ಕೊಂದು ಪರಂಪರೆ ಇರ್ತದೆ. ಒಂದು ಶಬ್ದಕ್ಕೆ ಒಂದು ಅರ್ಥ ಅಂತ ನಿಶ್ಚಯ ಮಾಡಿರುತ್ತೆ ಪರಂಪರೆಯಲ್ಲಿ. ಅದಕ್ಕೆ ಎಂತ ಹೇಳ್ತಾರೆ, ಪಾರಿಭಾಷಿಕ ಶಬ್ದಗಳು. ಈಗ ನೀವು ಮೆಡಿಕಲ್ ಸೈನ್ಸನ್ನು ಓದಲಿಕ್ಕೆ ಶುರು ಮಾಡಿದರೆ ಆ ಮೆಡಿಕಲ್ ಪಾರಿಭಾಷಿಕ ಶಬ್ದಗಳು, ಅದರ ಪ್ರಯೋಗಗಳು ಗೊತ್ತಿರೋರ ಕಡೆಯಿಂದ ನೀವು ಅಧ್ಯಯನ ಮಾಡಬೇಕು. ನೀವು ಇಂಜಿನಿಯರ್ ಹತ್ರ ಹೋಗಿ ಮೆಡಿಕಲ್ ಸ್ಟಡಿ ಮಾಡ್ತೇನೆ ಅಂದರೆ ಅದು ಪ್ರಯೋಜನ ಇಲ್ಲ. ಅದು ಹಾಗೆ ಈ ವೇದಾಂತ ಶಾಸ್ತ್ರಗಳಾಗಲಿ ವೇದಗಳಾಗಲಿ ಯಾವುದನ್ನು ಹೇಳ್ತಾ ಇದೆ, ಯಾವ ರೀತಿ ಅದಕ್ಕೆ ತಾತ್ಪರ್ಯ ಇದೆ ಅಂತ ಆ ಪರಂಪರೆಯಿಂದ ಬಂದವರಿಂದ ಅಧ್ಯಯನ ಮಾಡಬೇಕು.
ಅವ್ರು ಹಾಗೆ ಮಾಡ್ದೇನೆ ಸ್ವತಃ ಅದನ್ನು ಟ್ರಾನ್ಸ್ಲೇಷನ್ ಪ್ರಯೋಜನಕ್ಕೆ ಬರೋಲ್ಲ. ನೀವು ಉಪನಿಷತ್ ಪುಸ್ತಕ ಹಿಡ್ಕೊಂಡು ಸಂಸ್ಕೃತ ಡಿಕ್ಷನರಿ ಹಿಡ್ಕೊಂಡು ನಾನು ಅರ್ಥ ಹುಡುಕ್ತೇನೆ ಅಂತ ಹೇಳಿದ್ರೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದಲೇ ಉಪನಿಷತ್ ಬೋಧಿಸುತ್ತೆ. ಪ್ರಕ್ರಿಯೆ ಇಸ್ ಮೆಥಡಾಲಜಿ, ಒಂದು ಕ್ರಮ ಇದೆ ಅದು ಪ್ರಕ್ರಿಯೆ. ಅದನ್ನು ಗುರುಗಳು ತಿಳಿದಿರ್ತಾರೆ. ಆ ತಿಳಿದಂತಹ ಗುರುಗಳ ಕಡೆಯಿಂದ ನಾವು ಉಪನಿಷತ್ತನ್ನು ಶ್ರವಣ ಮಾಡಿದರೆ ನಮಗೆ ಉಪನಿಷತ್ ಅರ್ಥ ಆಗ್ತದೆ. ಹಾಂ, ಆ ಪರಂಪರೆಯಲ್ಲಿ ಆ ಶಬ್ದಕ್ಕೆ ಯಾವ ಅರ್ಥ ಇದೆ ಅನ್ನುವಂಥ ಅಧಿಯಜ್ಞೀಯ ಅರ್ಥ, ಭೌತಿಕ ಅರ್ಥ, ಆಧ್ಯಾತ್ಮಿಕ ಅರ್ಥ, ಬೇರೆ ಬೇರೆ ಅರ್ಥಗಳಿರ್ತದೆ ವೇದ ಮಂತ್ರಗಳಿಗೆ. ಅದು ಯಾವ ಸಂದರ್ಭದಲ್ಲಿ ಯಾವುದನ್ನು ಕುರಿತು ಹೇಳಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಪರಂಪರೆ ಜ್ಞಾನ ಬೇಕಲ್ವೇ. ಆ ಯಜ್ಞೀಯ ಪ್ರಕ್ರಿಯೆಗಳ ಹಿನ್ನೆಲೆ ಬೇಕು. ಅಧಿದೈವಿಕವಾದ ಶಕ್ತಿಗಳು ಯಾವ್ಯಾವುದಿದೆ, ಯಾವ ಕ್ರಿಯೆಯನ್ನು ಮಾಡ್ತಾ ಇದೆ, ಯಾವುದಕ್ಕೆ ಇದು ವಿನಿಯೋಗಿಸಲ್ಪಟ್ಟಿದೆ, ಇದೆಲ್ಲವೂ ಗೊತ್ತಿಲ್ಲದೆ ಇದ್ದರೆ ಹೇಳೋದೇನು, ಅದಕ್ಕೆ ಅರ್ಥ ಆಗಲ್ಲ ಅಂತ. ಹಾಗೆ ಅದು ತದನಂತರ ಅವನು ಮತ್ತು ಅಧ್ಯಯನ ಮಾಡಿ ಅದರ ಮಹತ್ವದ ಕುರಿತಾಗಿ ಬರೀತಾನೆ. ತನ್ನನ್ನೇ ಮೋಕ್ಷ ಮೂಲರ ಭಟ್ಟ ಅಂತ ಹೇಳ್ತಾನೆ ಅವನು. ಮ್ಯಾಕ್ಸಿಮಲ್ ಹೆಸರೇ ಚೇಂಜ್ ಮಾಡಿಕೊಂಡು ಮೋಕ್ಷ ಮೂಲರ ಭಟ್ಟ ಅಂದ್ಕೊಳ್ತಾನೆ. ಆರಂಭದಲ್ಲಿ ಅವನು ಸ್ವಲ್ಪ ಟೀಕೆ ಮಾಡಿದ್ದ ಇದ್ರ ಬಗ್ಗೆ. ಅದ್ರ ಕಾರಣ ಏನಪ್ಪ ಅಂದರೆ ಪರಂಪರೆಯಲ್ಲಿ ತಿಳ್ಕೊಳ್ಳದೆ ಇದ್ದಾಗ ಇದೆಲ್ಲವೂ ಅರ್ಥಹೀನವಾಗಿ ಕಾಣುತ್ತೆ. ನನಗೆ ತುಂಬ ಸ್ವಲ್ಪ ಬೇಸರದ ವಿಷಯ ಏನಂದರೆ, ಇವರು ಭಗವದ್ಗೀತೆ ಬಗ್ಗೆ ಎಲ್ಲ ಬುದ್ಧಿಜೀವಿಗಳು ಮಾತಾಡ್ತಾರಲ್ಲ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಏನಾದರೂ ಇದ್ದರೆ ಅದು ಭಗವದ್ಗೀತೆ ಮಾತ್ರ. ಯಾವುದೇ ಧರ್ಮದ ಬಗ್ಗೆ ಮಾತಾಡದೆ, ಯಾವುದೇ ಜಾತಿಯ ಬಗ್ಗೆ ಮಾತಾಡದೆ, ಯಾವುದೇ ಗೊಂದಲಗಳಿಲ್ಲದೆ ಇರತಕ್ಕಂತಹ ಟೆಕ್ಸ್ಟ್ ಏನಾದರೂ ಇದೆ ಭಗವದ್ಗೀತೆ ಅದು. ಅದರಲ್ಲಿಯೂ ದೋಷ ಹುಡುಕ್ಲಿಕ್ಕೆ ಹೋಗ್ತಾರೆ. ಯಾಕಂದರೆ ಎಷ್ಟು ದೋಷ ತುಂಬಿಕೊಂಡಿರ್ಬೋದು ಇವರಲ್ಲಿ ಅಂತ ಅನ್ಸುತ್ತೆ ನನಗೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಬಾಯಿ ತೆಗೆದ್ರೆ ಅದೇ ಮಾತು ಹೇಳೋದು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಆ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನೆ ಸೂಕ್ಷ್ಮ ಗಮನಿಸಬೇಕು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ ಅಂತ ಹೇಳ್ತಾನೆ. ಅದನ್ನು ನಾವು ಗಮನವೇ ಕೊಡಲ್ಲ. ನಾನು ಅದನ್ನು ಮಾಡಿದವನಲ್ಲ ಎಂಬುದಾಗಿ ಹೇಳ್ತಾನೆ ಅವನು. ಕೃಷ್ಣ ಮಾಡ್ದ ಚಾತುರ್ವರ್ಣ್ಯ ಸಿಸ್ಟಮ್ ಅಂತ ಹೇಳ್ತಾನೆ, ನಾನು ಮಾಡಿದವನಲ್ಲ ಅಂತ ಹೇಳ್ತಾನಲ್ಲ. ಅದಕ್ಕೇನೆ ಅರ್ಥ ಹೇಳ್ತೀರಿ ನೀವು? ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ, ಪಂಡಿತರು ಎಲ್ಲ ಸಮಾನವಾಗಿ. ಆಮೇಲೆ ಏನು ಹೇಳ್ತಾರೆ, ಅವನು ವಾಸುದೇವ ಸರ್ವವಿಧಿ ಸಮಹಾತ್ಮ ಸುದುರ್ಲಭ ಸಮ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಇದಕ್ಕೆಲ್ಲ ಏನಾದ್ರು ಅರ್ಥ ಹೇಳ್ತೀರಿ ನೀವು? ಚಾತುರ್ವರ್ಣೆ ಮಾಡಿದವನು ಕೃಷ್ಣ ಅಂದರೆ ನಾನು ಮಾಡಿದವನಲ್ಲ ಅಂತ ಹೇಳ್ತಾನಲ್ಲ. ಅದಕ್ಕೆ ಗುರು ಪರಂಪರೆಯಿಂದ ಅಧ್ಯಯನ ಮಾಡಬೇಕು. ಆ ಶ್ಲೋಕ ಯಾಕೆ ಬಂದಿದೆ ಅಲ್ಲಿ ಅಂತ ಹೇಳಿದರೆ, ಕೃಷ್ಣ ಹೇಳ್ತಾನೆ, ನನ್ನ ಅವತಾರದ ಮಹಿಮೆಯನ್ನು ತಿಳಿದುಕೊಂಡ್ರೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ವ್ಯೋ ವೇತಿ ತತ್ವತಃ ಅನ್ನೋ ಟಾಪಿಕಲ್ಲಿ ವಿಸ್ತೃತವಾಗಿರೋದು. ನನ್ನ ಕರ್ಮ ಹೇಗಿದೆ ಅಂದರೆ, ನಾನು ಮಾಡಿದವನು ಹಾಗಿರ್ತೇನೆ ಅಂತ ಕೃಷ್ಣ ಹೇಳಿಕ್ಕೆ ಹೊರಟಿದ್ದಾನೆ. ಅಂದರೆ ನಾನು ಯಾವುದನ್ನು ಮಾಡಲಿಕ್ಕೆ ಹೋಗಲ್ಲ, ಅಸಂಗನಾಗಿದ್ದೇನೆ ಅನ್ನೋ ಪ್ರಸಂಗ ಅಲ್ಲಿ. ಪ್ರಕೃತಿ ಮಾಡ್ತದೆ ಅಂತ ಹೇಳ್ತಿದ್ದಾನೆ ಇಂಡೈರೆಕ್ಟ್ಲಿ. ನಾನು ಮಾಡುವ ನನ್ನ ಸನ್ನಿಧಿಯಲ್ಲಿ ಪ್ರಕೃತಿ ಮಾಡ್ತದೆ ಅಂದರೆ ಈ ವ್ಯವಸ್ಥೆ ಪ್ರಕೃತಿಯಲ್ಲಿ ಇದೆ ಅಂತ ಹೇಳಿಕ್ಕೆ ಹೊರಟಿದ್ದಾನೆ ಅವನು. ಆದ್ದರಿಂದ ಈ ವರ್ಣ ಅನ್ನುವಂಥ ಜಾತಿಯಲ್ಲ, ಅದು ವರ್ಣ ಅನ್ನುವಂಥದ್ದು ಸ್ವಭಾವ. ಈ ಸ್ವಭಾವದ ಜನರು ಪ್ರಕೃತಿಯಲ್ಲಿ ಇರ್ತಾರೆ. ನೀವು ಹೆಸರು ಬೇರೆ ಬೇರೆ ಕೊಟ್ಟುಕೊಳ್ಳಿ, ಏನೂ ತೊಂದರೆ ಇಲ್ಲ. ಒಬ್ಬರನ್ನ ನೀವು ಇಂಜಿನಿಯರ್ ಅಂತ ಹೇಳಿ, ಮಾರ್ಕೆಟಿಂಗ್ ಪರ್ಸನ್ ಅಂತ ಹೇಳಿ, ಇನ್ನೊಬ್ಬನ ಸರ್ವೆಂಟ್ ಅಂತ ಹೇಳಿ, ಇನ್ನೊಬ್ಬರ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ, ಯು ಗಿವ್ ಎನಿ ನೇಮ್. ಆದ್ದರಿಂದ ಅಂತಹ ಅದ್ಭುತವಾದ ಭಗವದ್ಗೀತೆಯನ್ನು ಅಪವ್ಯಾಖ್ಯಾನ ಮಾಡುವಂಥದ್ದು, ಅದ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ತುಂಬ ತಪ್ಪು. ಈ ಜಗತ್ತಿಗೆ ಒಂದೇನಾದರೂ ಗ್ರಂಥ ಇದ್ದರೆ, ಇಡೀ ವಿಶ್ವಕ್ಕೆ ಒಂದು ಗ್ರಂಥ ಅಂತ ನೀವೇನಾದರೂ ಕೊಡೋದಿದ್ರೆ ಶ್ರೀಮದ್ ಭಗವದ್ಗೀತೆಯನ್ನು ಕೊಡಬೇಕು. ಮನುಷ್ಯನನ್ನು ನಿರ್ಮಾಣ ಮಾಡುವ ಗ್ರಂಥ ಅಂತ ಸ್ವಾಮಿ ಚಿನ್ಮಯಾನಂದರು ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂತ ಕರೆದ್ರು ಅದನ್ನು. ಅಲ್ಲಿ ಯಾವ ಮತದ ಬಗ್ಗೆ ಇಲ್ಲ, ಯಾವುದೇ ಒಂದೇ ರೀತಿಯ ಪೂಜಾರಾಧನೆ ಬಗ್ಗೆ ಇಲ್ಲ. ಅವನು 4ನೇ ಅಧ್ಯಾಯದಲ್ಲಿ 12 ವಿಧದ ಉಪಾಸನೆ, 12 ವಿಧದ ಹೇಳ್ತಾನೆ. ಅದರಲ್ಲಿ ಪ್ರಾಣಾಯಾಮದಿಂದಲೂ ನನ್ನ ಪೂಜಿಸ್ಬೋದು ಅಂತ ಹೇಳ್ತಾನೆ. ಶಾಸ್ತ್ರ ಅಧ್ಯಯನದಿಂದ ನನ್ನ ಪೂಜಿಸ್ಬೋದು. ಊಟ ಮಾಡೋದು ಒಂದು ಯಜ್ಞ ಅಂತ ಹೇಳ್ತಾನೆ. 12 ಬಗೆ ಯಜ್ಞ, ದ್ವಾದಶ ಯಜ್ಞ. ಅದರಿಂದ ನಾವು ಪರಂಪರೆಯಿಂದಲೇ ಉಪನಿಷತ್ತು ಗೀತೆಯನ್ನು ಅಧ್ಯಯನ ಮಾಡಿಕೊಂಡಾಗ ಗೊಂದಲಗಳೆಲ್ಲ ದೂರ ಆಗಿ ನಮಗೆ ಸ್ಪಷ್ಟತೆ ಉಂಟಾಗ್ತದೆ. ಯಾಕೆಂದರೆ ಋಷಿಗಳು ಉಪನಿಷತ್ತನ್ನು ನಮಗೇನು ಕೊಟ್ಟರೋ ಆ ಬ್ರಹ್ಮಾತ್ಮ ಭಾವದ ನೆಲೆಯಲ್ಲಿ ಅವರಿಂದ ಬಂದ ಉದ್ಗಾರಗಳದು. ಆದ್ದರಿಂದ ಆ ಲೋವರ್ ಲೆವೆಲ್ ಥಿಂಕಿಂಗ್ ಇರಲಿಲ್ಲ ಅವರಿಗೆ. ಎಲ್ಲೂ ಜಾತಿ ವಿಷಯವಾಗಿ ಮತ್ತು ಭೇದಗಳ ವಿಷಯವಾಗಿ ಉಪನಿಷತ್ತಲ್ಲಿ ಬರೋದೇ ಇಲ್ಲ. ಎಲ್ಲವೂ ಪರಬ್ರಹ್ಮ ಎಂಬ ನೆಲೆಯಲ್ಲಿ ಅವರು ನೋಡಿದ್ರಿಂದ ಅಲ್ಲಿ ದೋಷಗಳಿಲ್ಲ. ಉಪನಿಷತ್ತುಗಳ ತಾತ್ಪರ್ಯ ಜೀವಬ್ರಹ್ಮೈಕ್ಯ ಮಾತ್ರ, ಅದಕ್ಕಿಂತ ಹೊರತಾಗಿ ಬೇರೆ ಇನ್ನೇನು ಮಾತಾಡೋದೇ ಇಲ್ಲ. ಧಾರ್ಮಿಕ ವಿಷಯವೇ ಬರಲ್ಲ ಅಲ್ಲಿ. ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ಜಪ ಮಾಡಬೇಕು ಬರೋಲ್ಲ. ಉಪನಿಷತ್ತಿನ ವಿಸ್ತಾರವೇ ಭಗವದ್ಗೀತೆ ಆದ್ದರಿಂದ ಅಲ್ಲೂ ಅಷ್ಟು ಮಹತ್ವ ಇಲ್ಲ. ಆದರೂ ಭಗವದ್ಗೀತೆ ಒಂದು ಸಾಧನಾ ಪ್ರಸ್ಥಾನ. ಅಂದರೆ ನಮಗೆ ಸಾಧನೆಯನ್ನು ಹೆಚ್ಚು ಉಪದೇಶಿಸೋದ್ರಿಂದ ಕೆಲವೊಂದಿಷ್ಟು ವಿಷಯಗಳು ಬರುತ್ತೆ. ಉಪನಿಷತ್ತಲ್ಲಿ ಅದಲ್ಲೂ ಬರಲ್ಲ ಜಾಸ್ತಿ. ಉಪನಿಷತ್ ಸಾಧನೆ ಬಗ್ಗೆ ಹೆಚ್ಚು ಹೇಳದೇನೆ ಜೀವಬ್ರಹ್ಮೈಕ್ಯ ವಿಚಾರವನ್ನೇ ಹೆಚ್ಚು ಒತ್ತು ಕೊಡುತ್ತೆ. ಅದನ್ನು ನಾವು ನಾಳೆ ದಿವಸ ನೋಡೋಣ.